ತಮ್ಮಲ್ಲಿ ಕೂಡ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಭಕ್ತಿನ ಬೇಡುವೆ ನೀಡೆ ಮಗೆ ಶಕ್ತಿ, ನೀಡ ಮಗೆ ನೀ ಬೇಗ. ಗುರುವೇ ಬ್ರಹ್ಮ ಗುರುವೇ ವಿಷ್ಣು, ಗುರು ಸಾಕ್ಷಾತ್ ಪರಬ್ರಹ್ಮ, ಶಿವಯೋಗಿ ಸಿದ್ಧರಾಮ ಸೋಲಾಪುರದ, ಶಿವಯೋಗಿ ಸಿದ್ಧರಾಮ ಸೋಲಾಪುರದ. ಶ್ರೀ ಗುರು ಸಿದ್ದೇಶ್ವರ ಶಿವಯೋಗಿ ಸಿದ್ಧರಾಮ ಸೋಲಾಪುರದ. ಓಂ ಸಿದ್ದೇಶ್ವರಾಯ ಓಂ ಸಿದ್ದೇಶ್ವರಾಯ ಓಂ ಸಿದ್ದೇಶ್ವರಾಯ ಓಂ ಸಿದ್ದೇಶ್ವರಾಯ. ಧನ್ಯವಾದಗಳು. ರಂಗಭೂಮಿ ಪೂಜೆಯನ್ನು ಮಾಡಿದಂಥ ಶಂಕರಯ್ಯ ಮಠಪತಿ ಹಾಗೂ ಶಿವಲಿಂಗಯ್ಯ ಹಿರೇಮಠಿ ಅವರಿಗೆ ಧನ್ಯವಾದಗಳು. ಹೂವು ನೀನೆ ಒಲವು ನೀನೆ, ಜಗದಾಚೆಯ ಕಲ್ಪನ ಚೆಲವು ನೀನೆ, ಗೆಲುವು ನೀನೆ ನೆಲೆವು ನೀನೆ, ನಮ್ಮ ಆಶಾ ಜೀವನವು ನೀನೆ ಎನ್ನುವ ಈ ನಾನುಡಿಯಂತೆ ಈಗ ಜ್ಯೋತಿ ಬೆಳೆಸುವ ಕಾರ್ಯಕ್ರಮ, ಈ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮವನ್ನು ಶ್ರೀ ಆರ್ ಬಿ ಕಾಲ್ಶೆಟ್ಟಿ, ಶ್ರೀ ಎಂ ಎಂ ಪಾಟೀಲ್, ಶ್ರೀ ಟಿ ಆರ್ ಬಿ ಪಾಟೀಲ್, ಶ್ರೀ ವಿಠಲ್ಲ ಕಾರ್ಯಕ್ರಮದಲ್ಲಿ ಸ್ವಲ್ಪ ಬದಲಾವಣೆ. ಈಗ ಸ್ವಾಗತ ಭಾಷಣ ಶ್ರೀ ಪ್ರಕಾಶ್ ಕಾಲ್ಶೆಟ್ಟಿ ಇವರಿಂದ ಸ್ವಾಗತ ಭಾಷಣ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಘಟಪ್ರಭಾ ತೀರದಲ್ಲಿ ಕಂಗಳಿಸುತ್ತಿರುವ ಸುಕ್ಷೇತ್ರ ಔರಾದಿ ಗ್ರಾಮದಲ್ಲಿ ಶ್ರೀ ಗಜಾನನ ನಾಟ್ಯ ಸಂಘ, ನಡುವಿನವನಿ ಯುವಕ ಸಂಘ ಔರಾದಿ ಇವರು ಅರ್ಪಿಸಿರುವ 29ನೇ ಕಲಾಕುಸುಮ ಕುರುಬ ಹಚ್ಚಿದ ಕುಂಕುಮ ಅರ್ಥಾತ್ ಮರಳಿ ಮಿಂಚದ ಮಾಂಗಲ್ಯ ಎಂಬ ಸುಂದರ ಸಾಮಾಜಿಕ ನಾಟಕದ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಪರಮ ಪೂಜ್ಯ ಶಿವಲಿಂಗಯ್ಯ ಸ್ವಾಮಿಗಳಿಗೆ ಶ್ರೀ ಗಜಾನನ ನಾಟ್ಯ ಸಂಘ ನಡುವಿನವನಿ ಹಾಗೂ ನನ್ನ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ರಂಗಪೂಜೆ ನೆರವೇರಿಸಿದಂಥ ಶಂಕರಯ್ಯ ಮಠಪತಿ ಗುರುಗಳಿಗೂ ಕೂಡ ಶ್ರೀ ಗಜಾನನ ನಾಟ್ಯ ಸಂಘದ ವತಿಯಿಂದ ಹಾಗೂ ನನ್ನ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ನಾಟಕದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂಥ ರಂಗನಗೌಡ ನಿಂಗಪ್ಪಗೌಡ ನಾಡಗೌಡ ಅವರಿಗೂ ಕೂಡ ಈ ಗಜಾನನ ನಾಟ್ಯ ಸಂಘದ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ನಾಟಕದ ಗಣ ಅಧ್ಯಕ್ಷ ವಹಿಸಿದಂಥ ನಮ್ಮೂರಿನ ಹಿರಿಯರಾದಂಥ ರಾಸಾಬ್ ನಾಯ್ಕ ಅವರಿಗೂ ಕೂಡ ಶ್ರೀ ಗಜಾನನ ನಾಟ್ಯ ಸಂಘದ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಕೃತಿ ಬಿಡುಗಡೆ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಸಮಾಜ ಸೇವಕರು ಹಾಗೂ ಶಿಕ್ಷಣ ಪ್ರೇಮಿಗಳಾದಂಥ ಸಂಗಯ್ಯ ಮಠಪತಿ ಗುರುಗಳಿಗೂ ಕೂಡ ಶ್ರೀ ಗಜಾನನ ನಾಟ್ಯ ಸಂಘದ ವತಿಯಿಂದ ತುಂಬು ಹೃದಯ ಸ್ವಾಗತ ಕೋರುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ
ಬೆಳಗಾವಿ ಜಿಲ್ಲಾ BJP ಗ್ರಾಮೀಣ ಅಧ್ಯಕ್ಷರಾದಂಥ ಸುಭಾಷ್ ಗೌಡ್ರು ಪಾಟೀಲ್ ಅವರಿಗೂ ಕೂಡ ಶ್ರೀ ಗಜಾನನ ನಾಟ್ಯ ಸಂಘದ ವತಿಯಿಂದ ನನ್ನ ವತಿಯಿಂದ ತುಂಬು ಹೃದಯ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಸತ್ಕಾರ ಮೂರ್ತಿಗಳಾಗಿ ಆಗಮಿಸಿದಂಥ ಫಕೀರ್ ಸಾಬ್ ಬಾಗ್ವಾನ್ ಪ್ರಧಾನ ಕಾರ್ಯದರ್ಶಿ JDS ಅರಬಾಯಿ ಮತಕ್ಷೇತ್ರ ಇವ್ರಿಗೂ ಕೂಡ ತುಂಬು ಹೃದಯ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಇನ್ನೋರು ಸತ್ಕಾರ ಮೂರ್ತಿಗಳಿಗೆ ಆಗಮಿಸಿದಂಥ ಆತ್ಮೀಯ ಸ್ನೇಹಿತರು ಹಾಗೂ ತಳಕಟ್ನಾಳ ಗ್ರಾಮದ ಯುವ ದುನೀರನು ಹಾಗೂ JDS ಜಿಲ್ಲಾ ಕಾರ್ಯದರ್ಶಿಯಾದಂಥ ಸಂಜು ಅಣ್ಣ ಬಾಗೇವಾಡಿಯವರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಇನ್ನೋರು ಸತ್ಕಾರ ಮೂರ್ತಿಗಳಾಗಿ ಆಗಮಿಸಿದಂಥ BJP ಜಿಲ್ಲಾ ಕಾರ್ಯದರ್ಶಿ ಆದಂಥ ಬಾಳು ಬೇಡರವರಿಗೂ ಕೂಡ ತುಂಬು ಹೃದಯ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಇನ್ನೋರು ಸತ್ಕಾರ ಮೂರ್ತಿಗಳಾಗಿ ಆಗಮಿಸಿದಂಥ ಆತ್ಮೀಯ ಸೋದರ JDS ಕಾರ್ಯಾಧ್ಯಕ್ಷರು ಅರಬಾಯಿ ಮತಕ್ಷೇತ್ರ ಭೀಮಶಿ ಚನ್ನಬಸಪ್ಪಗಳು ಇವರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಇನ್ನೋರ್ವ ಸತ್ಕಾರ ಮೂರ್ತಿಗಳಾಗಿ ಆಗಮಿಸಿದಂಥ JDS ಜಿಲ್ಲಾ ಅಲ್ಪಸಂಖ್ಯಾತರ ಕಾರ್ಯದರ್ಶಿಯಾದಂಥ ಹುಸೇನ್ ಮುಲ್ಲಾ ಅವರಿಗೂ ಕೂಡ ತುಂಬು ಹೃದಯ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಇನ್ನೋರ್ವ ಸತ್ಕಾರ ಮೂರ್ತಿಗಳಾಗಿ ಆಗಮಿಸಿದಂಥ JDS ಅರಬಾಯಿ ಕಾರ್ಯದರ್ಶಿಯಾದಂಥ ಆತ್ಮೀಯ ಸೋದರ ಆನಂದ್ ಮಾಲಿಂಗ್ಪುರ್ ಅವರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಕಾರ್ಯಕ್ರಮದ ಜ್ಯೋತಿ ಬೆಳಗಿಸಲು ಆಗಮಿಸಿದಂಥ ಮಾಜಿ PKPS ನಿರ್ದೇಶಕರಾದಂಥ ನಮ್ಮ ತಂದೆಯರಾದಂಥ RV ಕಳಶೆಟ್ಟಿ ಅವರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಇನ್ನೋರು ಜ್ಯೋತಿ ಬೆಳಗಿಸಿ ಆಗಮಿಸಿದಂಥ ನಿಂಗಾಪಗೌಡ ನಿಂಗಾಪಗೌಡ TB ಪಾಟೀಲ್ ಅವರಿಗೂ ಕೂಡ ತುಂಬು ಹೃದಯ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಇನ್ನೋರು ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮೂರಿನ ಹಿರಿಯರು ಪ್ರಗತಿಪರ ರೈತರಾದಂಥ ಇಟ್ಟಲ್ಮ ಉರ್ಬಿ ಅವರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಭೀಮಪ್ಪನ ಕುಕಡಿ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅವರು ಬರಬೇಕಾಗಿತ್ತು. ಅವರ ಪರವಾಗಿ ರಾಜು ಕುಕಡಿ ಅವರು ಬಂದಿದ್ದಾರೆ, ಅವರಿಗೂ ಕೂಡ ತುಂಬು ಹೃದಯ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಜ್ಯೋತಿ ಬೆಳಗಿಸುವ ಇನ್ನೊಂದು ಕಾರ್ಯಕ್ರಮ ಆಗಮಿಸಿದಂಥ ಹನುಮಂತ್ P ಪೂಜಾರಿ ಪ್ರಗತಿಪರ ರೈತರು ಅವ್ರಿಗೂ ಕೂಡ ತುಂಬು ಹೃದಯ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಮಿಂಚಿನ ಸಂಚಲನ ಕಾರ್ಯಕ್ಕೆ ಆಗಮಿಸಿದಂಥ ನಂದಗಾಂವ್ ಗ್ರಾಮದ ಹಿರಿಯರು ಹಾಗೂ ನಿಮ್ಮೆಲ್ಲರ ಆತ್ಮೀಯರಾದಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ RT ಹೊಸೂರು ಸರ್ ಅವರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ಮಿಂಚಿನ ಸಂಚಲನಕ್ಕೆ LK ಬಾಗೇವಾಡಿ ಅವರು ಬರಬೇಕಾಗಿತ್ತು, ಅವರು ಸೋದರ ವಿನಾಯಕ್ ಬಾಗೇವಾಡಿ ಬಂದಿದ್ದಾರೆ, ಅವರಿಗೂ ಕೂಡ ತುಂಬು ಹೃದಯ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಜ್ಯೋತಿ ಬಾರ್ ಮಾಲೀಕರಾದಂಥ ಚನ್ನಪ್ಪಣ್ಣ ಪಟ್ಟಣ್ ಶೆಟ್ಟಿ ಅವರಿಗೂ ಕೂಡ ತುಂಬು ಹೃದಯ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ನಂದಗಾಂವ್ ಗ್ರಾಮದ ಇನ್ನೋರು ಪ್ರಗತಿಪರ ರೈತರಾದಂಥ ಬಸಪ್ಪ ನಿಡುಗುಂದಿ ಹುಣ್ಣೂರು ಇವರಿಗೂ ಕೂಡ ತುಂಬು ಹೃದಯ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ನಂದಗಾಂವ್ ಭಾಗದ ಪ್ರಗತಿಪರ ರೈತರಾದಂಥ ಮಾಬೂಶಿ ಕೌನ್ಸಿಲ್ಗೂ ಕೂಡ ಇವರಿಗೂ ಕೂಡ ತುಂಬು ಹೃದಯ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ನಮ್ಮ ಗ್ರಾಮದ ಹಿರಿಯರು JCB ಮಾಲೀಕರಾದಂಥ ಚನ್ನಪ್ಪಣ್ಣ ಹೋಳಿ ಅವರಿಗೂ ಕೂಡ ತುಂಬು ಹೃದಯ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಇನ್ನೋರು JCB ಮಾಲಕರು ಹಾಗೂ JDS ಯುವ ನಾಯಕರಾದಂಥ ಇಮಾಮ್ ಸಾಬ್ ಮುದಕೈ ಅವರಿಗೂ ಕೂಡ ತುಂಬು ಹೃದಯ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಬಲೂನ್ ಉದ್ಘಾಟಕರಾಗಿ ಆಗಮಿಸಿದಂಥ ನಮ್ಮೆಲ್ಲರ ಆತ್ಮೀಯರು ಹಾಗೂ ಅಂಬಿಗರ ಚೌಡಯ್ಯ ಅಧ್ಯಕ್ಷರಾದಂಥ ಲಕ್ಕಪ್ಪಣ್ಣ ಗೇಟಿನವರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಇನ್ನೋರ್ವ ಬಲೂನ್ ಉದ್ಘಾಟಕರಾಗಿ ಆಗಮಿಸಿದಂಥ ನೂತನ PKPS ನಿರ್ದೇಶಕರಾದಂಥ ನಿಮ್ಮೆಲ್ಲರ ಆತ್ಮೀಯರಾದಂಥ ಮುಸ್ಲಿಂ ಸಮಾಜದ ನಾಯಕರಾದಂಥ ಹಸನ್ ಸಾಬ್ ಬಾಗ್ವಾನ್ ಅವರಿಗೂ ಕೂಡ ತುಂಬು ಹೃದಯ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಇನ್ನೋರ್ವ ನೂತನ PKPS ನಿರ್ದೇಶಕರು ನಮ್ಮೆಲ್ಲರ ಆತ್ಮೀಯರಾದಂಥ ಮುಸ್ಲಿಂ ಸಮಾಜದ ನಾಯಕರಾದಂಥ ಮಕ್ಬೂಲ್ ಸಾಬ್ ಬಾಗ್ವಾನ್ ಅವರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಇನ್ನೋರ್ವ PKPS ನೂತನ ನಿರ್ದೇಶಕರು ಹಾಗೂ BJP ಯುವ ಮುಖಂಡರಾದಂಥ ಸವಳಿಗಪ್ಪ ತಳವಾರ್ ಅವರಿಗೂ ಕೂಡ ತುಂಬು ಹೃದಯ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಇನ್ನೋರ್ವ ನೂತನ PKPS ನಿರ್ದೇಶಕರು ಹಾಗೂ ಹಾಲುಮತ ಸಮಾಜದ ನಾಯಕರಾದಂಥ ಮಾದೇವಣ್ಣ ಭೀಮಪ್ಪ ಕುಕಡಿ ಅವರಿಗೂ ಕೂಡ ತುಂಬು ಹೃದಯ ಸ್ವಾಗತವನ್ನು ಕೊಯ್ಯುತ್ತೇನೆ. ಅದೇ ರೀತಿಯಾಗಿ ರಾಮನಗೌಡ ಗೋವಿಂದಗೌಡ ನಾಡಗೌಡ ಅವರ ಪರವಾಗಿ ಸತೀಶ್ ಗೌಡ್ ನಾಡಗೌಡ ಅವರು ಬಂದಿದ್ದಾರೆ, ಅವರಿಗೂ ಕೂಡ ತುಂಬು ಹೃದಯ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ
ಈ ಕಾರ್ಯಕ್ರಮದ ಪುಷ್ಪಕ ಜ್ಯೋತಿ ಬೆಳಗಿಸಲು ಆಗಮಿಸಿದಂಥ ನಮ್ಮ ಮೇಲೆ ಆತ್ಮೀಯರು ಉದಯ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದಂಥ ಚಂದ್ರಶೇಖರ್ ನಾಯ್ಕ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಇನ್ನೋರ್ವ ಪುಷ್ಪಕ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಲ್ಲನಗೌಡ ಗೌಡಪ್ಪ ಪಾಟೀಲ್ ಅವರಿಗೂ ಕೂಡ ತುಂಬ ಹೃದಯ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ನಮ್ಮ ನಿಮ್ಮೆಲ್ಲರ ಆತ್ಮೀಯರು ಹಾಗೂ BJP ನಾಯಕರು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ದೇವನಗೌಡ ಶಿವನಗೌಡ ಪಾಟೀಲ್ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ನಮ್ಮ ನಿಮ್ಮೆಲ್ಲರ ಆತ್ಮೀಯರು ಹಾಗೂ ನೂತನ SDMC ಅಧ್ಯಕ್ಷರು ಹಾಗೂ ಹೆಸ್ಕಾಂ ಸರ್ಕಾರಿ ಹುದ್ದೆ ನೂತನ ನಿರ್ದೇಶಕರಾದಂಥ ಹನುಮಂತಗೌಡ ಶಂಕರಗೌಡ ಪಾಟೀಲ್ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಇನ್ನೋರ್ವ ಪುಷ್ಪಕ ಜ್ಯೋತಿ ಆಗಮಿಸಿದಂಥ ಪ್ರಸನ್ನ ನಾಡಗೌಡ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಇನ್ನೋರ್ವ ಪುಷ್ಪಕ ಜ್ಯೋತಿ ಆಗಮಿಸಿದಂಥ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಹನುಮಂತ ಡೊಂಬರ್ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಪಾರಿವಾಳ ಹರಿಸಲು ಆಗಮಿಸಿದಂಥ ನಮ್ಮ ನಿಮ್ಮೆಲ್ಲ ಆತ್ಮೀಯರು ಯುವ ಉದ್ಯಮಿದಾರರು ಅನಿಲ್ ಗೌಡ ಮೋಹನಗೌಡ ನಾಡಗೌಡ ಅವರು ಬರಬೇಕಾಗಿತ್ತು. ಅವರ ತಂದೆಯರಾದಂಥ ನಮ್ಮ ನಿಮ್ಮೆಲ್ಲರ ಹಿರಿಯರಾದಂಥ ಮೋಹನಗೌಡ ನಾಡಗೌಡ ಅವರು ಬಂದಿದ್ದಾರೆ. ಅವರಿಗೂ ಕೂಡ ನಮ್ಮ ಗಜಾನ್ ನಾಟ್ಯ ಸಂಘದ ವತಿಯಿಂದ ತುಂಬ ಹೃದಯದ ಸ್ವಾಗತ ಕೋರುತ್ತೇನೆ. ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಇನ್ನೋರ್ವ ಯುವ ಉದ್ಯಮಿದಾರರ ಆತ್ಮೀಯ ಸ್ನೇಹಿತನಾದಂಥ ಸುನಿಲ್ ಗೌಡ್ ಮಲ್ಲನಗೌಡ ಪಾಟೀಲ್ ಅವರಿಗೂ ಕೂಡ ತುಂಬ ಹೃದಯ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಇನ್ನೋರ್ವ ಪಾರಿವಾಳ ಹರಿಸಲು ಆಗಮಿಸಿದಂಥ ಅಧ್ಯಕ್ಷರು ಅರಬಾಯಿ ಮತಕ್ಷೇತ್ರ ಕರ್ನಾಟಕ ಯೂತ್ ಕಾಂಗ್ರೆಸ್ ಪ್ರಕಾಶ್ ಉಮೇಶ್ ಬಿ ಪಾಟೀಲ್ ಇವರಿಗೂ ಕೂಡ ತುಂಬ ಹೃದಯ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಪುರುಷಾಸನ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಇಷ್ಟಪ್ಪಣ್ಣ ಪೂಜಾರಿ ಅವರು ಬರಬೇಕಾಗಿತ್ತು. ಅವರ ಪರವಾಗಿ ಅವರ ಪುತ್ರರಾದಂಥ ಬಸಪ್ಪಮ್ಮ ಪೂಜಾರಿ ಅವರು ಬಂದಿರ್ತಾರೆ. ಅವರಿಗೂ ಕೂಡ ತುಂಬ ಹೃದಯ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಪುಷ್ಪಾರ್ಚನೆ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ವಿಶ್ವಕರ್ಮ ಸಮಾಜದ ಮುಖಂಡರು ಹಾಗೂ ಪ್ರಗತಿಪರ ರೈತರಾದಂಥ ಭೀಮಪ್ಪ ಶಂಕರಪ್ಪ ಕಂಬಾರ್ ಅವರಿಗೂ ಕೂಡ ತುಂಬ ಹೃದಯ ಸ್ವಾಗತ ಕೋರುತ್ತೇನೆ. ಈ ಕಾರ್ಯಕ್ರಮದ ಮುಖ್ಯ ಘಟ್ಟವಾದ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ನಿಮ್ಮೆಲ್ಲರ ಆತ್ಮೀಯರು ಮುಸ್ಲಿಂ ಸಮಾಜದ ಹಿರಿಯರಾದಂಥ ಅಮೀನ್ ಸಾಬ್ ಕಾ ಬಾಗ್ವಾನ್ ಇವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ನಾಟಕಕ್ಕೆ ಗೌರವಾನ್ವಿತ ಅಧ್ಯಕ್ಷರಾದಂಥ ಬಾಲ್ಚಂದ್ ಜಾರಕಿಹೊಳಿ ಜನಪ್ರಿಯ ಶಾಸಕರು ಅರಬಾಯಿ ಅವರು ಆಗಮಿಸಬೇಕಾಗಿತ್ತು. ಅನಿವಾರ್ಯ ಕಾರಣ ಬಂದಿಲ್ಲ. ಅವರಿಗೂ ಕೂಡ ನನ್ನ ವತಿಯಿಂದ ಹಾಗೂ ಶ್ರೀ ಗಜಾನನ ನಾಟ್ಯ ಸಂಘದ ವತಿಯಿಂದ ತುಂಬ ಹೃದಯದ ಸ್ವಾಗತ ಕೋರುತ್ತೇನೆ. ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಇನ್ನೋರ್ವ ಪುಷ್ಪಾರ್ಚನೆ ಆಗಮಿಸಿದಂಥ ನಿಂಗಪ್ಪ ಬಸಪ್ಪ ಕಾಲ್ತಿಪ್ಪಿ ಅವರು ಬರಬೇಕಾಗಿತ್ತು. ಅವರ ಪರವಾಗಿ ಅವರ ಪುತ್ರರಾದಂಥ ಸುರೇಶ್ ಕಾಲ್ತಿಪ್ಪಿ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯ ಸ್ವಾಗತ ಕೋರುತ್ತೇನೆ. ಅದೇ ರೀತಿಯಾಗಿ ಇನ್ನೋರ್ವ ನಮ್ಮ ಆತ್ಮೀಯ ಮಾವನಾದಂಥ ಪ್ರಗತಿಪರ ರೈತರು ಅಲ್ಲಪ್ಪ ಹೊಸಗೋಟಿ ಅವರಿಗೂ ಕೂಡ ತುಂಬ ಹೃದಯ ಸ್ವಾಗತ ಕೋರುತ್ತೇನೆ. ಅದೇ ರೀತಿಯಾಗಿ ಇನ್ನೋರ್ವ ಅಕ್ಕಿಮಾಡಿ ಗ್ರಾಮದ ದಾವಲ್ ಸಾಬ್ ನಾಗ್ತಾನ್ ಅವರಿಗೂ ಕೂಡ ತುಂಬ ಹೃದಯ ಸ್ವಾಗತ ಕೋರುತ್ತೇನೆ. ಅದೇ ರೀತಿಯಾಗಿ ನಮ್ಮೂರಿನ ಹಿರಿಯರು ಹಾಗೂ ಪ್ರಗತಿಪರ ರೈತರಾದಂಥ ಸಿದ್ದರಾಮಣ್ಣ ಮೇಟಿ ಅವರಿಗೂ ಕೂಡ ತುಂಬ ಹೃದಯ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ನಾಟಕಕ್ಕೆ ಶಶಿಗೆ ನೀರುಣಿಸಲು ಆಗಮಿಸಿದಂಥ ಸಂಗಪ್ಪಣ್ಣ ಬಡಿಗೇರ್ ಅವರು ಬರಬೇಕಾಗಿತ್ತು. ಅವರ ಪರವಾಗಿ ಆಕಾಶ್ ಬಡಿಗೇರ್ ಅವರು ಬಂದಿರ್ತಾರೆ. ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತ ಕೋರುತ್ತೇನೆ. ಅದೇ ರೀತಿಯಾಗಿ ಇನ್ನೋರ್ವ ಶಶಿಗೆ ನೀರುಣಿಸಲು ಆಗಮಿಸಿದಂಥ ಆತ್ಮೀಯ ಮಾವನಾದಂಥ ಪ್ರಗತಿಪರ ರೈತರು ಗೋಪಾಲ್ ದಂಡಪ್ಪನವರವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಇನ್ನೋರ್ವ ನೂತನ PKPS ನಿರ್ದೇಶಕರಾದಂಥ ಚನ್ನಬಸು ಕುಳೋಳಿ ಅವರಿಗೂ ಕೂಡ ತುಂಬ ಹೃದಯ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಕೆಂಪಣ್ಣನ ದಂಡಪ್ಪನವರವರಿಗೂ ಕೂಡ ತುಂಬ ಹೃದಯ ಸ್ವಾಗತ ಕೋರುತ್ತೇನೆ. ಅದೇ ರೀತಿಯಾಗಿ ಮಹಾಲಕ್ಷ್ಮಿ ಮುಖ್ಯೋಪಾಧ್ಯಾಯರು ನಮ್ಮ ನಿಮ್ಮೆಲ್ಲರ ಆತ್ಮೀಯರಾದಂಥ APB ಪಾಟೀಲ್ ಸರ್ ಅವರಿಗೂ ಕೂಡ ತುಂಬ ಹೃದಯ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಅಲ್ಲಪ್ಪ ನಿಂಗಪ್ಪ ಬಿ ಪಾಟೀಲ್ ಪ್ರಗತಿಪರ ರೈತರು ಇವರಿಗೂ ಕೂಡ ತುಂಬ ಹೃದಯ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ಗ್ರಾಮದ ಸೈನಿಕರು ಹಾಗೂ ನಮ್ಮ ನಡುವಿನ ಓಣಿಯ ಸದಸ್ಯರಂಥ ಬಸಪ್ಪಣ್ಣ ಕಂಬಾರ್ ಅವರಿಗೂ ಕೂಡ ತುಂಬ ಹೃದಯ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ನಮ್ಮ ಹಾಲು ಮತ್ತು ಸಮಾಜದ ಅಧ್ಯಕ್ಷರಾದಂಥ ಮಲ್ಲಪ್ಪಣ್ಣ ಕುಂಬಳಿ ಅವರಿಗೂ ಕೂಡ ತುಂಬ ಹೃದಯ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಆತ್ಮೀಯ ಮಾವನಾದಂಥ ಮಲ್ಲಪ್ಪ ಕಡಗದವರಿಗೂ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ
ನಮ್ಮ ಆತ್ಮೀಯ ಸೋದರ ರಾಜು ಪಾಟೀಲ್ ಅವರಿಗೂ ಕೂಡ ತುಂಬ ಹೃದಯ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ನಮ್ಮ ಆತ್ಮೀಯರು BJP ಯುವ ನಾಯಕರಾದಂಥ ಅಡಿಯಪ್ಪನ ಮಾಡಲಿಯವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ನಮ್ಮ ಬೇಡರ್ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ನಮ್ಮ ಹನುಮಂತನ ಕಣಬೂರವರಿಗೂ ಕೂಡ ತುಂಬ ಹೃದಯ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಪರಸ್ಥಳದಿಂದ ಬಂದಂಥ ಎಲ್ಲ ನನ್ನ ಆತ್ಮೀಯರು ಹಾಗೂ ನಮ್ಮ ಕರೆಗೆ ಹೋಗೊಟ್ಟು ಆಗಮಿಸಿದಂಥ ಪೊಲೀಸ್ ಸಿಬ್ಬಂದಿಗೂ ಹಾಗೂ ಪತ್ರಕರ್ತರು ಹಾಗೂ ಈ ನಾಟಕದ ಮಾಲೀಕರು, ಮ್ಯಾನೇಜರರು ಹಾಗೂ ಸಂಘಟಕರು ಹಾಗೂ ಇನ್ನುಳಿದ ವೇದಿಕೆ ಮೇಲೆ ಉಪಸ್ಥಿತರಿದ್ದಂಥ ಅವರಿವರನ್ನದೇ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂಥ ಅವರಾದಿ ಗ್ರಾಮದ ಸಮಸ್ತ ಗುರು ಹಿರಿಯರಿಗೂ ಹಾಗೂ ಯುವಕ ಮಿತ್ರರಿಗೂ ಹಾಗೂ ನನ್ನೆಲ್ಲ ಆತ್ಮೀಯ ಸೋದರ ಸೋದರಿಯರಿಗೂ ಅವರಿವರನ್ನದೇ ಶ್ರೀ ಗಜಾನನ ನಾಟ್ಯ ಸಂಘದ ಎಲ್ಲ ಸರ್ವ ಸದಸ್ಯರಿಗೂ ತುಂಬ ಹೃದಯದ ಸ್ವಾಗತವನ್ನು ಕೋರಿ ನನ್ನ ಸ್ವಾಗತ ಭಾಷಣ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಹಲೋ. ಸ್ವಾಗತ ಭಾಷಣವನ್ನು ನೆರವೇರಿಸಿಕೊಟ್ಟಂಥ ಪ್ರಕಾಶ್ ಕಾಸೆಟ್ಟಿ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಅಕ್ಷರಗಳಿಗೆ ಅರ್ಥ ಬರುವುದು ವಸ್ತು ಒಂದು ಕೂಡಿದಾಗ, ಸೊನ್ನೆಗೆ ಅರ್ಥ ಬರುವುದು ಅಂಕಿ ಒಂದು ಸೇರಿದಾಗ, ರೇಖದ ಗಣತಿಗೆ ಅರ್ಥ ಬರುವುದು ಆಕೃತಿ ಒಂದು ಕೂಡಿದಾಗ, ಹಾಗೆ ಈ ಕಾರ್ಯಕ್ರಮಕ್ಕೆ ಕಳೆ ಬರುವುದು ಜ್ಯೋತಿ ಬೆಳಗಿಸಿದಾಗ. ಹಾಗಾಗಿ ಈ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಲು ಬರುತ್ತಿದ್ದಾರೆ ಶ್ರೀ RB ಕಾಸೆಟ್ಟಿ, MM ಪಾಟೀಲ್, TRB ಪಾಟೀಲ್, ವಿಠ್ಠಲ್ ಉರ್ವಿ, ಭೀಮಪ್ಪ ನಿಂಗಪ್ಪ ಕುಕುಡಿ ಅಂತಾರೆ, MA ಪಾಟೀಲ್, SP ಪೂಜಾರಿ. ಈಗ ಎಲ್ಲ ಗಣ್ಯರು ಕೂಡಿ ಈ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ ರಸವೆಂಬ ತೈಲವನೆರೆದು ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ ರಸವೆಂಬ ತೈಲವನೆರೆದು ಭಕ್ತಿ ರಸವೆಂಬ ತೈಲವನೆರೆದು ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು, ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು, ತೊಳಗಿ ಬೆಳಗುತ್ತಿದೆ ಕೈಯ ಶಿವನ ಪ್ರಕಾಶ, ಶಿವನ ಪ್ರಕಾಶ. ಕಲ್ಯಾಣವೆಂಬ ಪ್ರಗತಿಯಲ್ಲಿ ಭಕ್ತಿ ರಸವೆಂಬ ತೈಲವನೆರೆದು ಜ್ಯೋತಿ ಬೆಳೆಸಿದಂಥ ಎಲ್ಲ ಗಣ್ಯರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಈಗ ಉದ್ಘಾಟನಾ ಕಾರ್ಯಕ್ರಮ. ವಿಶ್ವಕ್ಕೆ ಬೇಕು ಸೂರ್ಯ, ಸೂರ್ಯನಿಗೆ ಬೇಕು ಭೂಮಿ, ಭೂಮಿಗೆ ಬೇಕು ಜೀವಿ, ಹಾಗೆ ಈ ನಾಟಕಕ್ಕೆ ಬೇಕು ಕೊಡುಗೈ ಜೀವಿ ಎನ್ನುವಂಥ ಒಂದು ಮಾತನ್ನು ಹೇಳುತ್ತಾ ಈಗ ಈ ನಾಟಕದ ಉದ್ಘಾಟಕರಾದಂಥ ಶ್ರೀ ಅಮೀನ್ ಸಾಬ್, ಕಾಸಿಂ ಸಾಬ್ ಭಗವಾನ್ ಇವರು ಈ ನಾಟಕದ ಉದ್ಘಾಟನಾ ನೆರವೇರಿಸಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಈ ಔರಾದಿ ಗ್ರಾಮದಲ್ಲಿ ನಡುವಿನ ಓಣಿಯ ಒಂದು ಸತತ ಮೊದಲಿಂದ ನಡೆಸಿಕೊಂಡು ಬಂದಂಥ ಅಮೀನ್ ಸಾಬ್ ಭಗವಾನ್ ಇವರು ಈ ಕಾರ್ಯಕ್ರಮವನ್ನು ಉದ್ಘಾಟನವನ್ನು ನೆರವೇರಿಸ್ತಾ ಇದ್ದಾರೆ. ಕೃಷ್ಣದ ನುಡಿ ಶ್ರೀ ಕನ್ನಡ ನುಡಿ. ಈ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂಥ ಅಮೀನ್ ಸಾಬ್, ಕಾಸಿಂ ಸಾಬ್ ಭಗವಾನ್ ಅವರಿಗೆ ಧನ್ಯವಾದಗಳು. ಈಗ
ಧನ್ಯವಾದಗಳು. ಭಕ್ತಿ ಇರಲಿ ಹೆತ್ತವರ ಮೇಲೆ, ಗೌರವವಿರಲಿ ಗುರುಗಳ ಮೇಲೆ, ಒಲವು ಇರಲಿ ಬಹಳ ಸಂಗಾತಿಯ ಮೇಲೆ, ಪ್ರೀತಿ ಇರಲಿ ಈ ಧ್ವಜದ ಮೇಲೆ ಎನ್ನುವಂತೆ ಈ ಧ್ವಜಾರೋಹಣ ಕಾರ್ಯಕ್ರಮವನ್ನು ಶ್ರೀ ಸನ್ಮಾನ್ಯ ಶ್ರೀ ಸುಭಾಷ್ ಗೌಡ್ ದುಂಡಪ್ಪ ಪಾಟೀಲ್ ಇವರು ಬಿಜೆಪಿಯ ಜಿಲ್ಲಾ ಅಧ್ಯಕ್ಷರು ಇವರು ಈ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಕನ್ನಡ ರೋಮಾಂಚನದಿ ಕನ್ನಡ ಕಸ್ತೂರಿ ನುಡಿದು ಕರುನಾಡು ಮಣ್ಣಿದು ಚಿಂತಿಸು ವಂದಿಸು ಪೂಜಿಸು ಪೂಜಿಸು. ಧನ್ಯವಾದಗಳು. ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸಿಕೊಟ್ಟಂಥ ಸುಭಾಷ್ ಗೌಡ ದುಂಡಪ್ಪಗೌಡ ಪಾಟೀಲ್ ಇವರಿಗೆ ಈಗ ಕೃತಿ ಬಿಡುಗಡೆ ಶ್ರೀ ನಮ್ಮ ಶಿಕ್ಷಣ ಪ್ರೇಮಿಗಳಾದಂಥ ಶ್ರೀ ಸಂಗಯ್ಯ ಅಣ್ಣಯ್ಯ ಮಠಪತಿ ಇವರು ಕೃತಿಯನ್ನು ಬಿಡುಗಡೆ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ, ಮಣ್ಣಿನ ಚರಿತೆಯ ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ, ಸುಸಂಸ್ಕೃತ ಚರಿತೆಯ ತಾಯ್ನಾಡು, ಉನ್ನತ ಕಲೆಗಳ ನೆಲವೀಡು, ನಡೆಸದಿರು ಈ ಹೆಸರ, ಈ ಹೆಸರ. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ, ಮುಂದಿನ ಚರಿತೆಯ ಚರಿಬೇಡ ಓ ಅಭಿಮಾನಿ. ಈ ನಾಟಕದ ಕೃತಿಯನ್ನು ಬಿಡುಗಡೆ ಮಾಡಿದಂಥ ನಮ್ಮ ಶಿಕ್ಷಣ ಪ್ರೇಮಿಗಳಾದಂಥ ಪ್ರತಿಯೊಂದು ಶಾಲೆಗೆ 4 ಶಾಲೆಗಳಿಗೆ ಪೆನ್ ಆಗಲಿ ಬುಕ್ ಆಗಲಿ ಒಂದು ಕೊಡುಗೆಯನ್ನು ನೀಡ್ತಾ ಇದ್ದಾರೆ. ಹಂಗೆ ಅವ್ರಿಗೂ ಲಕ್ಷ್ಮೀ ದೇವರ ಸತತ ಕೊಡು ಭಾಗ್ಯವನ್ನು ಅವ್ರಿಗೆ ಕೊಡಲಿ, ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲ ಆಗಲಿ ಅನ್ನೋದು ಹೇಳುತ್ತಾ ಈಗ ಎಲ್ಲವನ್ನು ಮರೆತು ಮುಂದೆ ಸಾಗು, ಇಲ್ಲಿ ಯಾರೂ ನಿನ್ನವರಲ್ಲ ನನ್ನವರು ಅಂತ ನಿನ್ನ ತಿಳಿದುಕೊಂಡಿದ್ದು ನಿನ್ನ ಭ್ರಮೆ ಅಷ್ಟೇ ಎಂದು ಈ ವಾಣಿಯಂತೆ ಈ ಕಾರ್ಯಕ್ರಮದ ಒಂದು ಮಿಂಚಿನ ಸಂಚಲನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಲು ಬರುತ್ತಿದ್ದಾರೆ ಶ್ರೀ ಆರ್ ಬಿ ಹೊಸೂರು ನಂದಗಾಂವ್ ಸಾಕಿನ್ ನಂದಗಾಂವ್ ಅವರು, ಶ್ರೀ ಎಲ್ ಕೆ ಬಾಗೇವಾಡಿಯವರು, ಶ್ರೀ ಬಸಪ್ಪ ನಿಡಗುಂದಿಯವರು, ಆನಂತರ ಶ್ರೀ ಚೆನ್ನಪ್ಪ ಪಟ್ಟಣಶೆಟ್ಟಿಯವರು, ಮಾಬೂಷ್ ಕೌನ್ಸಿಲಿಗಿವರು, ಚೆನ್ನಪ್ಪ ಹೋಳಿಯವರು, ಇಮಾಮ್ ಸಾಬ್ ಮುದುಕವಿವರು, ಈ ಎಲ್ಲ ಗಣ್ಯರು ಕೂಡಿ ಈ ಮಿಂಚಿನ ಸಂಚಲನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಈ ಮಿಂಚಿನ ಸಂಚಲನ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂಥ ಎಲ್ಲ ಗಣ್ಯರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಮೋಡ ಓಡುವುದು ಮುಗಿಲ ಕಡೆ, ನೀರು ಹರಿಯುವುದು ಎಳುವಿನ ಕಡೆ, ದೇವರ ದೃಷ್ಟಿ ಹರಿಯುವುದು ಭಕ್ತರ ಕಡೆ, ಆದರೆ ಈಗ ನಮ್ಮೆಲ್ಲರ ದೃಷ್ಟಿ ಹರಿಯುವುದು ಈ ಬಲೂನ್ ಕಡೆ ಎಂದು ಹೇಳುತ್ತಾ ಈ ಬಲೂನ್ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಲು ಬರುತ್ತಿದ್ದಾರೆ ಶ್ರೀ ಲಕಪ್ಪ ಗೇಟಿನಿವರು, ಹಸನ್ ಸಾಬ್ ಭಗವಾನಿಯವರು, ಮಕ್ಬೂಲ್ ಸಾಬ್ ಭಗವಾನಿಯವರು, ಮಕ್ಬೂಲ್ ಸಾಬ್ ಸೈಬು ಸಾಬ್ ಭಗವಾನಿಯವರು, ಸವಳಗಪ್ಪ ತಳವಾರಿಯವರು, ಮಹಾದೇವ್ ಕುಕ್ಕುಡಿಯವರು, ರಾಮನಗೌಡ ನಾಡಗೌಡಿಯವರು, ಈ ಎಲ್ಲ ಗಣ್ಯರು ಕೂಡಿಕೊಂಡು ಈ ಒಂದು ಬಲೂನ್ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಟುಬಿ 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 ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ, ಟುಬಿ 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 ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ, ಹೇಳುತ್ತಾ ಹೇಳುತ್ತಾ ಮೇಲೆನ ಹಾರಿದೆ, ಹೇಳುತ್ತಾ ಹೇಳುತ್ತಾ ಮೇಲೆನ ಹಾರಿದೆ, ಹಾರಿದೆ, ಟುಬಿ 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 ನಮ್ಮ ನಡುವಿನ ಓಣಿ ಆಗಲಿ ಮತ್ತು ಶ್ರೀ ಲಕ್ಷ್ಮೀದೇವಿ ಗುಡಿ ಓಣಿ ಆಗಲಿ ಸ್ವಲ್ಪ ಕಂಟ್ರೋಲ್ ಭಾಷೆಗೆ ಟಾಪ್ ಮಾಡ್ರಿ.
ಹಾ, ಧನ್ಯವಾದಗಳು. ಬಲೂನ್ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತ ಎಲ್ಲ ಮಹಿಳೆಯರಿಗೂ ಧನ್ಯವಾದಗಳು. ಹಾ ಹಾ, ಪುಷ್ಪಕ ಜ್ಯೋತಿ ಜೀವನದಲ್ಲಿ ಏನೂ ಇಲ್ಲದೆ ಇರುವಾಗ ತಾಳ್ಮೆ ಬಹಳ ಮುಖ್ಯ, ಆದರೆ ಎಲ್ಲವೂ ಸಿಕ್ಕ ಮೇಲೆ ವಿನಯ ಎಂಬುದು ಬಹಳ ಮುಖ್ಯ ಎಂದು ಹೇಳುತ್ತಾ ಈ ಕಾರ್ಯಕ್ರಮದ ಒಂದು ಪುಷ್ಪಕ ಜ್ಯೋತಿಯನ್ನು ಬೆಳಗಿಸಲು ಬರ್ತಿದ್ದಾರೆ ಶ್ರೀ ಚಂದ್ರಶೇಖರ್ ನಾಯ್ಕ್, ಮಲ್ಲನಗೌಡ ಗೌಡಪ್ಪ ಪಾಟೀಲ್, ದೇವನಗೌಡ ಸಿ ಪಾಟೀಲ್, ಹನುಮಂತಗೌಡ ಶಂಕರಗೌಡ ಪಾಟೀಲ್, ರಾಮನಗೌಡ ನಿಂಗನಗೌಡ ಪಾಟೀಲ್, ಹನುಮಂತ್ ಡೋಂಬರ್, ಈ ಎಲ್ಲ ಮಹಿಳೆಯರು ಬಂದು ಈ ಪುಷ್ಪಕ ಜ್ಯೋತಿಯನ್ನು ಬೆಳಗಿಸುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆ ತರಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಹೊಸ ಬೆಳಕು ಗಾರದ ಪದದೇವತ ಮಾನುತ ತೇಲಾಡುತ್ತ ದೈವ ಸುತ್ತಮುತ್ತ ಚೆಲ್ಲಿದ ಮಾನಯ್ಯ ರವಿಕಾಂತಿಯ ಭಗವಾನ್ ಒಳಗೆ ಬಾ. ಹಾ, ಪುಷ್ಪಕ ಜ್ಯೋತಿಯನ್ನು ಬೆಳಗಿಸಿದಂಥ ಎಲ್ಲ ಗಣ್ಯರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ನಿಜವಾದ ಗೆಳೆತನ ಉತ್ತಮ ಆರೋಗ್ಯವಿದ್ದಂತೆ, ಅದನ್ನು ಕಳೆದುಕೊಂಡಾಗಲೇ ಅದರ ಮೌಲ್ಯ ತಿಳಿಯುವುದು ಎಂದು ಈ ವಾಣಿಯಂತೆ ಜೋಡಿ ಪಾರಿವಾಳಗಳನ್ನು ಜೊತೆಯಾಗಿ ಹಾರಿಸಲು ಬರುತ್ತಿದ್ದಾರೆ ಶ್ರೀ ಪ್ರಕಾಶ್ ರಾಮಪ್ಪ ಕಾಳಶೆಟ್ಟಿ, JDS ತಾಲೂಕಾ ಅಧ್ಯಕ್ಷರು, ಶ್ರೀ ಅನಿಲ್ ಗೌಡ ಮೋಹನಗೌಡ ನಾಡಗೌಡ್ ಯುವ ಉದ್ದಿಮೆದಾರರು, ಶ್ರೀ ಸುನಿಲ್ ಗೌಡ ಮ ಪಾಟೀಲ್ ಉದ್ದಿಮೆದಾರರು, ಹಾಗೂ ಶ್ರೀ ಪ್ರಕಾಶ್ ಉಮೇಶ್ ಪಾಟೀಲ್ ಅಧ್ಯಕ್ಷರು ಅರಬಾಯಿ ಮತಕ್ಷೇತ್ರ ಕಾಂಗ್ರೆಸ್, ಹಾಗೂ ಸಂಜು ಭಾಗ್ಯವಡಿ ಇವರು ಕೂಡ ಈ ಬಂದು ಪಾರಿವಾಳ ಹಾರಿಸುವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. BMC ಚನ್ನಬಸಪ್ಪಗಳು ಇವರು ಕೂಡ ಪಾರಿವಾಳ ಹರಿಸುವ ಕಾರ್ಯಕ್ರಮಕ್ಕೆ ನೆರವೇರಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ. कबूतर जा 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 कबूतर जा 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 कबूतर जा 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 कबूतर जा 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 ಧನ್ಯವಾದಗಳು. ಪಾರಿವಾಳ ಹಾರಿಸುವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಎಲ್ಲ ಗಣ್ಯರಿಗೆ ಧನ್ಯವಾದಗಳು. ಆತ್ಮವಿಶ್ವಾಸ ಎನ್ನುವುದು ಹಿಮಾಲಯ ಇದ್ದಂತೆ, ಅದನ್ನು ಯಾರೂ ಅಲುಗಾಡಿಸಲು ಸಾಧ್ಯವಿಲ್ಲ ಎಂದು ಮಾತಿನಂತೆ ಪುಷ್ಪಾರ್ಚನೆ ಕಾರ್ಯಕ್ರಮವನ್ನು ಮಾಡಲು ಬರುತ್ತಿದ್ದಾರೆ ಶ್ರೀ ಕೃಷ್ಣಪ್ಪ ಬಿ ಪೂಜಾರಿ, ಪ್ರಗತಿಪರ ರೈತರು, ಭೀಮಪ್ಪ ಶಂಕರಪ್ಪ ಕಂಬಾರ್, ನಿಂಗಪ್ಪ ಕಲ್ತಿಪ್ಪಿ, ಅಲ್ಲಪ್ಪ ಹೊಸಟ್ಟಿ, ದಾವಲ್ ಸಾಬ್ ನಾಗ್ತಾನ್, ಸಿದ್ದರಾಮ್ ಮೇಟಿ ಇವರೆಲ್ಲರೂ ಈ ಪುಷ್ಪಾರ್ಚನೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು
ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಆ ಎಲ್ಲ ಗಣ್ಯರು ವೇದಿಕೆ ಮುಂಭಾಗ ಕಡೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿ. ಹಸುರಿನ ಮನಸಿರಿಗೆ ಬಲಿದು ಸೌಂದರ್ಯ ಸರಸು ಹರಿದು ಹರಿಯುವ ನದಿಯಲ್ಲಿ ಯಾರು ಬನದಲ್ಲಿ ತೇನು ತಗೋಲಾಡಿ ಕಳುವಿನ ಬಲಿಸಿದಳು ಗುಡಿಯಲ್ಲಿ ನೆಲೆಸಿದಳು. ಇದು ಯಾರ ಪಸಿದ ಪುಣ್ಯವು ಈ ಭೂಮಿಗೆ ಎಲ್ಲ ಗಣ್ಯರು ಒಟ್ಟಿಗೆ ಕೂಡಿ ಈ ಒಂದು ಪುಷ್ಪಾರ್ಚನೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಎಲ್ಲರಿಗೂ ಗಣ್ಯರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈಗ ಸಸಿಗೆ ನೀರು ಹೆಣಿಸುವ ಕಾರ್ಯಕ್ರಮ. ಪರಿಸರ ಸಾಲು ಮರದ ತಿಮ್ಮಕ್ಕ ಎಷ್ಟೋ ಸಾವಿರ ಗಿಡಗಳನ್ನು ನೆಟ್ಟರು, ಆದರೆ ನಮ್ಮ ಪರಿಸರದಲ್ಲಿ ಗಿಡವನ್ನು ನೀರು ಹಾಕಿ ಬೆಳೆಸೋಣ ಅನ್ನುವ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದಂಥ ಶ್ರೀ ಸಂಗಪ್ಪ ಬಡಿಗೇರ್ ಹಾಗೂ ಗೋಪಾಲ್ ಕಲ್ಲಪ್ಪ ದಂಡಪ್ಪನವರ್, ಪ್ರಕಾಶ್ ಮೇಟಿ, ಚನ್ನಬಸವ ಕೊಲ್ಲೋಳಿ, ಕೆಂಪಣ್ಣ ದಂಡಪ್ಪನವರ್, ಶ್ರೀ APB ಪಾಟೀಲ್, ಅಲ್ಲಪ್ಪ ನಿಂಗಪ್ಪ ಪಾಟೀಲ್ ಇವರು ಎಲ್ಲ ಗಣ್ಯರು ಕೂಡಿಕೊಂಡು ಈ ಸಸಿಗೆ ನೀರು ಹಂಚುವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಕನ್ನಡ ಗಂಗೆಯಲ್ಲಿ ನೀರು ಗಂಗದ ತಪ್ಪಿನಲ್ಲಿ ಹಾಡುವೆ ಜೀವನ ಪಾವನ ಗಾಯನವ ದೇವರ ವರದಿಂದ ಕನ್ನಡ ಗಂಗೆಯಲ್ಲಿ ಸಸಿಗೆ ನೀರು ಹೆಣಿಸಿ ಪರಿಸರ ಪ್ರೇಮಿಯನ್ನು ರಕ್ಷಿಸಿದಂಥ ಎಲ್ಲ ಗಣ್ಯರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಈಗ ಎಲ್ಲ ಅತಿಥಿ ಮಹಿಳೆಯರನ್ನು ಮಾಲಾರ್ಪಣೆ ಮಾಡುವುದರ ಮೂಲಕ ಈ ಕಾರ್ಯಕ್ರಮವನ್ನು ನೆರವೇರಿಸಬೇಕಾಗುತ್ತದೆ. ಈ ಮಾಲಾರ್ಪಣೆ ಕಾರ್ಯಕ್ರಮವನ್ನು ಶರೀಫ್ ನದಾಫ್ ಇವರು ನೆರವೇರಿಸಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಹಲೋ, ಇಲ್ಲಿವರೆಗೆ ಎಲ್ಲ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂಥ ನಮ್ಮ ಉದಯ ಶಿಕ್ಷಣ ಸಂಸ್ಥೆಯ ದೈಹಿಕ ಶಿಕ್ಷಕರಾದಂಥ ಮುತ್ತಪ್ಪ ಸರ್ ದಂಡಪ್ಪನವರವರಿಗೆ ತುಂಬ ಧನ್ಯವಾದಗಳು. ಇನ್ನು ಕಾರ್ಯಕ್ರಮದ ಇನ್ನೊಂದು ಘಟ್ಟ ಮಾಲಾರ್ಪಣೆ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಶಿವಲಿಂಗಯ್ಯ ಹಿರೇಮಠ್ ಹಾಗೂ ರಂಗಭೂಮಿ ಪೂಜೆಯನ್ನು ನೆರವೇರಿಸಿಕೊಟ್ಟಂಥ ಶಂಕರಯ್ಯ ಅಣ್ಣಯ್ಯ ಮಠಪತಿಯವರಿಗೆ, ನಮ್ಮ ನಾಟಕದ ಮಾಲಕರಾದಂಥ ರಾಜು ಕುಕಡಿ ಹಾಗೂ ಪರಸು ಕಾಲ್ತಿಪ್ಪಿ ಹಾಗೂ ಪರಸು ಗೇಟಿನವರು ಹಾಗೂ ಗಜಾನ್ ಕಂಬಾರವರು ಮಾಲಾರ್ಪಣೆ ಹಾಗೂ ಸತ್ಕಾರ ಕಾರ್ಯಕ್ರಮವನ್ನು ನೆರವೇರಿಸಬೇಕು. ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾಣಸುರೇರಿ ನಾವೇ ಅಂತಾದ ಚಂದಾದ ಮೈಗಾಲ ಮಾಧವಿ ಚೆಲ್ಲಿದರು ಮಲ್ಲಿಗೆಯ ಅಂತಾದ ಚಂದಾದ ಮೈಗಾಲ ಮಾಧವಿ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾಣಸುರೇರಿ ನಾವೇ. ಧನ್ಯವಾದಗಳು ಅತಿಥಿ ಮಹಿಳೆಯರಿಗೆ. ಈ ಕಾರ್ಯಕ್ರಮದ ಅಧ್ಯಕ್ಷರು ವಹಿಸಿದಂಥ ನಿಂಗಪ್ಪಗೌಡ, ರಂಗನಗೌಡ, ನಾಡಗೌಡ ಇವರ ಪರವಾಗಿ ರೆಡ್ಡಿ ಸಮಾಜದ ಮುಖಂಡರಾದಂಥ ರಂಗನಗೌಡ, ನಿಂಗಪ್ಪಗೌಡ, ನಾಡಗೌಡ ಇವರಿಗೆ ನಮ್ಮ ಸ್ವಲ್ಪ ಕಾರ್ಯಕ್ರಮ ಬದಲಾವಣೆ. ಈ ಕಾರ್ಯಕ್ರಮಕ್ಕೆ
ಕೃತಿ ಬಿಡುಗಡೆ ಮಾಡಿದಂಥ ಸಂಗಯ್ಯ ಅಣ್ಣಯ್ಯ ಮಠಪತಿ ಶಿಕ್ಷಣ ಪ್ರೇಮಿಗಳು ಇವರಿಗೆ ಬಸು ಹೋಳಿ ಅವರಿಂದ ಮಾಲಾರ್ಪಣೆ ಆಗೋ ಸತ್ಕಾರ ಕಾರ್ಯಕ್ರಮ. ಲಿಂಗಯ್ಯ ಮಾತನಾಡು ಹೊಂದದ ಸಿದ್ಧಲಿಂಗಯ್ಯ ಮಾತನಾಡು, ಲಿಂಗಯ್ಯ ಮಾತನಾಡು ಹೊಂದದ ಸಿದ್ಧಲಿಂಗಯ್ಯ ಮಾತನಾಡು, ಸಂಗಾರ ಶರಣರ ಕೈಯಲ್ಲಿರುವ ಸಂಗಾರ ಶರಣರ. ಧನ್ಯವಾದಗಳು ಅತಿಥಿ ಮಾನ್ಯರಿಗೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ನಿಂಗಪ್ಪಗೌಡ ನಾಡಗೌಡ ಅವರ ಪುತ್ರರಾದಂಥ ರೆಡ್ಡಿ ಸಮಾಜದ ಮುಖಂಡರಾದಂಥ ರಂಗನಗೌಡ ನಿಂಗಪ್ಪಗೌಡ ನಾಡಗೌಡ ಇವರಿಗೆ ನಮ್ಮ ನಾಟಕದ ಮ್ಯಾನೇಜರ್ ಆದಂಥ ಭರಮಣ್ಣ ತಳವಾರ್ ಹಾಗೂ ಸುರೇಶ್ ಕಾಲ್ತಿಪ್ಪಿ ಅವರು ಮಾಲಾರ್ಪಣೆ ಸತ್ಕಾರ ಕಾರ್ಯಕ್ರಮವನ್ನು ನೆರವೇರಿಸಬೇಕು. La 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 ಕರುಣಾದ ತಾಯಿ ಸದಾ ಚಿನ್ಮಯಿ ಕರುಣಾ. ಧನ್ಯವಾದಗಳು ಅತಿಥಿ ಮಾನ್ಯರಿಗೆ. ಈ ಕಾರ್ಯಕ್ರಮದ ಗಣ ಅಧ್ಯಕ್ಷತೆಯನ್ನು ವಹಿಸಿದಂಥ ರಾವ್ಸಾವ್ ಪಿ ನಾಯಕ್ ಗ್ರಾಮದ ಹಿರಿಯರು ಇವರಿಗೆ ನಮ್ಮ ನಾಟಕದ ಮ್ಯಾನೇಜರ್ ಆದಂಥ ಅಲ್ಲಪ್ಪ ತಳವಾರ್ ಅವರು ಮಾಲಾರ್ಪಣೆ ಆಗೋ ಸತ್ಕಾರ ಕಾರ್ಯಕ್ರಮವನ್ನು ನೆರವೇರಿಸಬೇಕು. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ದೇವಾಲಯ ಈ ದೇವಾಲಯ ಕರುಣಾದ ತಾಯಿ ಸದಾ ಚಿನ್ಮಯಿ. ಧನ್ಯವಾದಗಳು. ಈ ಕಾರ್ಯಕ್ರಮದ ಮುಖ್ಯ ಘಟ್ಟ ಉದ್ಘಾಟನಾ ಕಾರ್ಯಕ್ರಮ. ಈ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂಥ ನಮ್ಮೂರಿನ ಮುಸ್ಲಿಂ ಸಮಾಜದ ಹಿರಿಯರು ಹಾಗೂ ಊರಿನ ಹಿರಿಯರು, ಸ್ವಚ್ಛತಾ ಕಾರ್ಯಕ್ರಮದ ಹಿರಿಯರಾದಂಥ ಅಮೀನ್ ಸಾಬ್ ಕಾಸಿಂ ಸಾಬ್ ಬಾಗ್ವಾಣಿ ಅವರಿಗೆ, ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಂತ ಪ್ರಕಾಶ್ ರಾಮಪ್ಪ ಕಾಲ್ಶೆಟ್ಟಿ ಹಾಗೂ ರಾಜ್ಕುಮಾರ್ ಕುಕ್ಕಡಿ ಅವರು ಈ ಕಾರ್ಯಕ್ರಮವನ್ನು ನೆರವೇರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ವೀರ ಧೀರರಾಡಿದ ನಾಡು ನಿಮ್ಮದು, ಶಾಂತಿ ಮಂತ್ರ ಪಾಲಿದ ನೀರು ನಿಮ್ಮದು, ಬರಸಾದ ಸಂತರ ಎಡೆ ನಿಮ್ಮದು, ಮಹಾಶಿಲ್ಪಕಾರರ ಕಲೆ ನಿಮ್ಮದು, ಸಂಗೀತ ಸಾಹಿತ್ಯ ಕಲೆ ನಮ್ಮದು, ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಧನ್ಯವಾದಗಳು. ಸನ್ಮಾನವನ್ನು ಸ್ವೀಕರಿಸಿದ ಹಾಗೂ ವಿತರಿಸಿದಂಥ ಮಹಿಳೆಯರಿಗೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಂಥ ಹಿರಿಯರಾದಂಥ ಆರ್ ಬಿ ಕಾಳ್ಶೆಟ್ಟಿ ಅವರಿಗೆ ಯಾಸಿನ್ ಬಾಗ್ವಾನ್ ಅವರಿಂದ ಮಾಲಾರ್ಪಣೆ ಹಾಗೂ ಸತ್ಕಾರ ಕಾರ್ಯಕ್ರಮ. ಜೀನಿನ ಬಳಿ ಹಾಲಿನ ಬಳಿ ಸುದಿಯು ಕನ್ನಡ ಸವಿ ನುಡಿಯು ವಾಣಿಯ ಬೀರುವ ಸ್ವರವಾನುಳಿದರ ಸುಮಧುರ ಸುಂದರ ನುಡಿಯು. ಧನ್ಯವಾದಗಳು ಅತಿಥಿ ಮಹಿಳೆಯರಿಗೆ. ಈ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳು ಹಾಗೂ ಗ್ರಾಮದ ಹಿರಿಯರಾದಂಥ ಮೋಹನ್ಗೌಡ ವೆಂಕನಗೌಡ ನಾಡಗೌಡ ಇವರಿಗೆ ನಮ್ಮ ನಾಟಕದ ಮ್ಯಾನೇಜರ್ ಆದಂಥ ಸದಾಶಿವ ಕುಳ್ಳೋಳಿ ಅವರು ಮಾಲಾರ್ಪಣೆ ಹಾಗೂ ಸತ್ಕಾರ ಕಾರ್ಯಕ್ರಮವನ್ನು ನೆರವೇರಿಸಬೇಕು. ಕವಿ ನುಡಿ ಕೋಗಿಲೆ ಹಾಡಿದ ಹಾಗೆ ಸವಿ ನುಡಿ ಕಣ್ಣನೆ ಗಾಳಿಯ ಹಾಗೆ ಒಲವಿನ ಮಾತುಗ. ಧನ್ಯವಾದಗಳು ಅತಿಥಿ ಮಹಿಳೆಯರಿಗೆ. ಈ ಕಾರ್ಯಕ್ರಮದ ಧ್ವಜಾರನ್ನು ನೆರವೇರಿಸಿಕೊಟ್ಟಂಥ ಸುಭಾಷ್ ಗೌಡ ದುಂಡಪ್ಪಗೌಡ ಪಾಟೀಲ್ ಬಿಜೆಪಿ ಗ್ರಾಮೀಣ ಬೆಳಗಾವಿ ಜಿಲ್ಲಾ ಘಟಕದ ಅಧ್ಯಕ್ಷರಾದಂಥ ಇವರಿಗೆ ನಮ್ಮ ನಾಟಕದ ಮ್ಯಾನೇಜರ್ ಆದಂಥ ಆನಂದ್ ಮಳ್ಳಿಯವರು ಈ ಮಾಲಾರ್ಪಣೆ ಹಾಗೂ ಸತ್ಕಾರ ಕಾರ್ಯಕ್ರಮವನ್ನು ನೆರವೇರಿಸಬೇಕು. ಒಲವಿ ಜೀವನ ಆಶಾ ರಾಜು ಕುಕ್ಕಡಿ ಅವರು ಮಾಲಾರ್ಪಣೆ ಹಾಗೂ ಸತ್ಕಾರ ಕಾರ್ಯಕ್ರಮ ನೆರವೇರಿಸಬೇಕು. ಒಲವೇ ಮರೆಯದ ಮಮಕಾರ, ಒಲವೇ ಮರೆಯದ ಮಮಕಾರ, ಒಲವೇ ಜೀವನ ಸಾಕ್ಷಾತ್ಕಾರ. ಧನ್ಯವಾದಗಳು ಅತಿಥಿ ಮಾನ್ಯರಿಗೆ.
ಈ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳಾದಂಥ ನಮ್ಮ ಉದಯ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದಂಥ CL ನಾಯ್ಕ್ ಅವರಿಗೆ ಆನಂದ್ ಮಳ್ಳಿ ಅವರಿಂದ ಮಾಲಾರ್ಪಣೆ ಹಾಗೂ ಸತ್ಕಾರ ಕಾರ್ಯಕ್ರಮ. ಧನ್ಯವಾದಗಳು ಅತಿಥಿ ಮಾನ್ಯರಿಗೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ RB ಹೊಸೂರಿ ಅವರಿಗೆ ನಮ್ಮ ನಾಟಕದ ಮ್ಯಾನೇಜರ್ ಆದಂಥ ಈರಪ್ಪ ಕಂಬಾರ್ ಅವರಿಂದ ಮಾಲಾರ್ಪಣೆ ಆಗೋ ಸತ್ಕಾರ ಕಾರ್ಯಕ್ರಮ. ಧುಮ್ಮಿಕ್ಕಿ ಹರಿಯುವ ಜಲಧಾರೆಯಲ್ಲಿ ಧುಮ್ಮಿಯ ಹಾರಿನ ಜೈಪಾದದಲ್ಲೂ ಧುಮ್ಮಿಕ್ಕಿ ಹರಿಯುವ ಜಲಧಾರೆಯಲ್ಲಿ ಧುಮ್ಮಿಯ ಹಾರಿನ ಜೈಪಾದದಲ್ಲೂ. ಧನ್ಯವಾದಗಳು ಮಾನ್ಯರಿಗೆ. ಈ ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳಾದಂಥ ಅತಿಥಿ ಆದಂಥ ಬಸಪ್ಪ ಕೃಷ್ಣಪ್ಪ ಪೂಜಾರಿ ಅವರಿಗೆ ನಮ್ಮ ಗಜಾನ್ ಕಂಬಾರ್ ಅವರಿಂದ ಮಾಲಾರ್ಪಣೆ ಆಗೋ ಸತ್ಕಾರ ಕಾರ್ಯಕ್ರಮ. ಕಲ್ಲಾದರೆ ನಾನು ಬೇರೂರಿನ ಗುಡಿಯಲ್ಲಿರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬರುವೆ, ಬರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೂ. ಧನ್ಯವಾದಗಳು ಅತಿಥಿ ಮಾನ್ಯರಿಗೆ. ಈ ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳಾದಂಥ ನಮ್ಮ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಮಲ್ಲನಗೌಡ ಗೌಡಗೌಡ ಪಾಟೀಲ್ ಅವರಿಗೆ ಪರಸು ಕಾಲ್ತಿಪ್ಪೆ ಅವರಿಂದ ಮಾಲಾರ್ಪಣೆ ಹಾಗೂ ಸತ್ಕಾರ ಕಾರ್ಯಕ್ರಮ. ಹೂವಾದರೆ ನಾನು ಕಾಂಬೆಯ ಪಾದದ ಬಿಡುವೆ, ಹುಲ್ಲಾದರೆ ನಾನು ಆ ತುಂಗೆಯ ದಡದಲ್ಲಿ ನೆರೆವೆ, ಮಳೆಯಾದರೆ ನಾನು ಮರುನಾಡಿಗೆ ಕಿರಣದ ಸುರಿವೆ, ಮಂಜಾದರೆ ನಾನು. ಧನ್ಯವಾದಗಳು. ಈ ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳಾದಂಥ ದೇವನಗೌಡ ಶಿವನಗೌಡ ಪಾಟೀಲ್ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಅವರಿಗೆ ಮಲ್ಲಪ್ಪ ಲಬ್ಬಿ ಅವರಿಂದ ಮಾಲಾರ್ಪಣೆ ಆಗೋ ಸತ್ಕಾರ ಕಾರ್ಯಕ್ರಮ. ಕಾವೇರಮ್ಮ ಪಾಪಾರಮ್ಮ ಈ ಯೋಗಿಯ ತೈಸು, ಆತೀರವ ಸೇರಿಸು, ಕಾವಡನೆ ನಿನಗೆ ಶರಣು. ಧನ್ಯವಾದಗಳು ಅತಿಥಿ ಮಾನ್ಯರಿಗೆ. ಈ ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳಾದಂಥ ಹನುಮಂತಗೌಡ ಶಂಕರಗೌಡ ಪಾಟೀಲ್ SDMC ಅಧ್ಯಕ್ಷರು ಔರಾದಿ ಅವರಿಗೆ ಲಕ್ಷ್ಮಣ್ ಬೇಡರ್ ಅವರಿಂದ ಮಾಲಾರ್ಪಣೆ ಆಗೋ ಸತ್ಕಾರ ಕಾರ್ಯಕ್ರಮ. ಮುಗಿಲಾಗುವೆ ನೆರಳಾಗುವೆ, ಹನಿಯಾಗಿ ತೊಳಲಾಡಿ ನೆರಳಾಗುವೆ, ನಿತ್ಯ ಹಸಿರಾಗುವೆ. ಧನ್ಯವಾದಗಳು ಅತಿಥಿ ಮಾನ್ಯರಿಗೆ. ಈ ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳಾದಂಥ ಚನ್ನಪ್ಪಣ್ಣ ಹೋಳಿ ಹಾಗೂ ಇಮಾಮ್ ಸಾಬ್ ಬಾಗ್ವಾನ್ ಇವರಿಗೆ ನಮ್ಮ ನಾಟಕದ ಮ್ಯಾನೇಜರ್ ಆದಂಥ ಅಸ್ಲಾಂ ಬಾಗ್ವಾನ್ ಹಾಗೂ ಸದಾಶಿವ ಕುಳ್ಳೋಳಿ ಅವರು ಮಾಲಾರ್ಪಣೆ ಹಾಗೂ ಸತ್ಕಾರ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕು. ಜನ್ಮ ನೀಡುತ್ತಾಳೆ ನಮ್ಮ ತಾಯಿ, ಅನ್ನ ನೀಡುತ್ತಾಳೆ ಭೂಮಿ ತಾಯಿ, ಮಾತು ನೀಡುತ್ತಾಳೆ ಕನ್ನಡ ತಾಯಿ, ಪಾಪ ತೊಳೆಯುತ್ತಾಳೆ ಕಾವೇರಿ ತಾಯಿ, ಜನ್ಮ ನೀಡುತ್ತಾಳೆ. ಧನ್ಯವಾದಗಳು ಅತಿಥಿ ಮಾನ್ಯರಿಗೆ. ಈ ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳಾದಂಥ ಸಿದ್ರಾ ಮೇಟಿ ಅವರಿಗೆ ಈ ನಮ್ಮ ನಾಟಕದ ಮ್ಯಾನೇಜರ್ ಆದಂಥ ಈರಪ್ಪ ಕುಳ್ಳೋಳಿ ಅವರು ಮಾಲಾರ್ಪಣೆ ಮಾಡಬೇಕೆಂದು ಕೇಳಿಕೊಳ್ಳುತ್ತೀವಿ. ಓದಿದರು ಈಜಿದರು ಬಲಿಯಾಗಬೇಕು, ತಾಯಿಯಾಗಬೇಕು. ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿದಂಥ ನಮ್ಮ ನಂದಗಾಂವ್ ಗ್ರಾಮದ ಬಿಂಸಿ ದುರ್ದಂಡಿ ಅವರಿಗೆ ಮಂಜು ಉರ್ಬೆ ಅವರಿಂದ ಮಾಲಾರ್ಪಣೆ ಆಗೋ ಸತ್ಕಾರ ಕಾರ್ಯಕ್ರಮ. ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ, ನಲಿದಾಡೋ ಗುರುಗಳು ಮಾತಾಡೋ ದೇವರಿಗಳು. ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ,
ಧನ್ಯವಾದಗಳು ಅತಿಥಿ ಮಾನ್ಯರಿಗೆ. ಈ ಕಾರ್ಯಕ್ರಮದ ಇನ್ನೂರು ಅತಿಥಿಗಳಾದಂಥ ಮಕ್ಬುಲ್ ಸಾಬ್ ಬಾಗ್ವಾನಿ ಅವರಿಗೆ ಸೈಯದ್ ಮುಲ್ಲಾ ಅವರಿಂದ ಮಾಲಾರ್ಪಣೆ ಹಾಗೂ ಸತ್ಕಾರ ಕಾರ್ಯಕ್ರಮ. ಧನ್ಯವಾದಗಳು ಅತಿಥಿ ಮಾನ್ಯರಿಗೆ. ಈ ಕಾರ್ಯಕ್ರಮದ ಇನ್ನೂರು ಅತಿಥಿಗಳಾದಂಥ ಮಲ್ಲಾಪ್ ಲಕ್ಷ್ಮಣ್ ಕುಳ್ಳೂಳಿ ಇವರಿಗೆ ಪರ್ಸು ಕಾಲ್ತಿಪ್ಪಿ ಅವರಿಂದ ಮಾಲಾರ್ಪಣೆ ಹಾಗೂ ಸತ್ಕಾರ ಕಾರ್ಯಕ್ರಮ. ಬರೆಯೋರ ತವರೂರು ನಡೆಯೋರ ಹಿರಿಯೂರು ನಟಿಸೋರ ನವಿಯೂರು ಅತಿಥಿ ಮಾನ್ಯರಿಗೆ. ಈ ಕಾರ್ಯಕ್ರಮದ ಇನ್ನೂರು ಅತಿಥಿಗಳಾದಂಥ ನಮ್ಮ ಹಾಲು ಮತದ ಮುಖಂಡರಾದಂಥ ಮಲ್ಲಪ್ಪ ಕುಂಬಳ್ಳಿ ಅವರಿಗೆ ಪರ್ಸು ಗೇಟಿನವರಿಂದ ಮಾಲಾರ್ಪಣೆ ಆಗೋ ಸತ್ಕಾರ ಕಾರ್ಯಕ್ರಮ. ಈ ಭಾಷೆ ಕಲಿಯೋದು ನಮ್ಮ ಭಾಷೆ ಬರೆಯೋಕೆ ಕಲಿಸೋದು ಬೇಡಂತೆ. ಧನ್ಯವಾದಗಳು ಅತಿಥಿ ಮಾನ್ಯರಿಗೆ. ಈ ಕಾರ್ಯಕ್ರಮ ಇನ್ನೂರು ಅತಿಥಿಗಳಾದಂಥ ಪ್ರಕಾಶ್ ಮೇಟಿ ಅವರಿಗೆ ಮಂಜು ಉರುಬಿ ಅವರಿಂದ ಮಾಲಾರ್ಪಣೆ ಆಗೋ ಸತ್ಕಾರ ಕಾರ್ಯಕ್ರಮ. ಕಣಕಣದೆ ಶಾರದೆ ಕಲಕಿಹರು ಬಾರದೆ ಜನಗಣದಲ್ಲೂ ಜುರುಜುರುಗ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂಥ ನಮ್ಮ JDS ತಾಲೂಕ್ ಘಟಕ ಮೂಡಲಿಗೆ ಅಧ್ಯಕ್ಷರಾದಂಥ ಆತ್ಮೀಯ ಸ್ನೇಹಿತರು ಪ್ರಕಾಶ್ ರಾಮಪ್ಪ ಕಾಳ್ಶೆಟ್ಟಿ ಅವರಿಗೆ ನಮ್ಮ ನವೀನ್ ಗಣಾಚಾರ್ಯ ಅವರು ಮಾಲಾರ್ಪಣೆ ಹಾಗೂ ಸತ್ಕಾರ ಕಾರ್ಯಕ್ರಮವನ್ನು ನೆರವೇರಿಸಬೇಕು. ನವೀನ್ ಗಣಾಚಾರ್ಯ ಹಾಗೂ ಈರಣ್ಣ ಕುಳ್ಳೂಳಿ ಅವರು. ಜನಮನದಲ್ಲೂ ಜುರುಜುರುಗಾನ, ಜರಿಜರಿಯಲ್ಲೂ ಜುರುಜುರುಗಾನ, ವಿಧ ವಿಧದ ಗಾನವನ್ನು ಸುತ್ತಿಯುವುದು. ಧನ್ಯವಾದಗಳು ಅತಿಥಿ ಮಾನ್ಯರಿಗೆ. ಈ ಕಾರ್ಯಕ್ರಮದ ಇನ್ನೂರು ಅತಿಥಿಗಳಾದಂಥ ಹಾಗೂ ಡೊಂಬರ್ ಸಮಾಜದ ಹಿರಿಯರಾದಂಥ ಮುತ್ತಪ್ಪ ಡೊಂಬರ್ ಇವರಿಗೆ ಮಾನಿಂಗಪ್ಪ ಉರ್ಬಿ ಅವರಿಂದ ಮಾಲಾರ್ಪಣೆ ಆಗೋ ಸತ್ಕಾರ ಕಾರ್ಯಕ್ರಮ. ಕುಲನಿಲದಾಚೆ ಹರಿವ ಭಾಷೆ ಅವರಿವರೆಲ್ಲ ಸರಿಸಮರಲ್ಲ. ಧನ್ಯವಾದಗಳು ಅತಿಥಿ ಮಾನ್ಯರಿಗೆ. ಈ ಕಾರ್ಯಕ್ರಮದ ಇನ್ನೂರು ಅತಿಥಿಗಳಾದಂಥ ಬಳೆಸ್ ದಂಡಪ್ಪನವರವರಿಗೆ ಸಿದ್ದು ಮಠಪತಿ ಅವರಿಂದ ಮಾಲಾರ್ಪಣೆ ಆಗೋ ಸತ್ಕಾರ ಕಾರ್ಯಕ್ರಮ. ಮೂಕನಾಗಬೇಕು ಜಗದಲ್ಲಿ ಜಾಗಿರಬೇಕು. ಧನ್ಯವಾದಗಳು ಅತಿಥಿ ಮಾನ್ಯರಿಗೆ. ಈ ಕಾರ್ಯಕ್ರಮದ ಇನ್ನೂರು ಅತಿಥಿಗಳಾದಂಥ ಭೀಮಪ್ಪಣ್ಣ ಕಂಬಾರಿ ಅವರಿಗೆ ಈ ನಾಟಕದ ಮ್ಯಾನೇಜರ್ ಆದಂಥ ಸದಾಶಿವ ಕುಳ್ಳೂಳಿ ಅವರಿಂದ ಮಾಲಾರ್ಪಣೆ ಹಾಗೂ ಸತ್ಕಾರ ಕಾರ್ಯಕ್ರಮ. ಪಾಕ ಬುದ್ಧಿ ಕಡೆ ಸಾಯಿಸಲಾರದೆ ಲೋಕದ ಗೊಡವಿ ನಿನಗಾಗಬೇಕು. ಮೂಕನಾಗಬೇಕು ಜಗದಲ್ಲಿ ಜಾಗಿರಬೇಕು. ಧನ್ಯವಾದಗಳು ಅತಿಥಿ ಮಾನ್ಯರಿಗೆ. ಈ ಕಾರ್ಯಕ್ರಮದ ಹಿರಿಯರು ಆದಂಥ ಇಟ್ಟಲ್ ಪರಸಪ್ಪ ಉರ್ಬಿ ಅವರಿಗೆ ನಮ್ಮ ನಾಟಕದ ಧನ್ಯವಾದಗಳು ಅತಿಥಿ ಮಾನ್ಯರಿಗೆ. ಈ ಕಾರ್ಯಕ್ರಮದ ಇನ್ನೂರು ಅತಿಥಿಗಳಾದಂಥ ಪ್ರಕಾಶ್ ಕಾಲ್ತಿಪ್ಪಿ ಅವರಿಗೆ ದೇವೇಂದ್ರ ಬಾರ್ಕೆ ಅವರಿಂದ ಮಾಲಾರ್ಪಣೆ ಹಾಗೂ ಸತ್ಕಾರ ಕಾರ್ಯಕ್ರಮ. ಧನ್ಯವಾದಗಳು ಅತಿಥಿ ಮಾನ್ಯರಿಗೆ. ಈ ಕಾರ್ಯಕ್ರಮದ ಇನ್ನೂರು ಅತಿಥಿಗಳಾದಂಥ ಗೋಪಾಲ್ ದಂಡಪ್ಪನವರವರಿಗೆ ಸುರೇಶ್ ಕಾಲ್ತಿಪ್ಪಿ ಅವರಿಂದ ಮಾಲಾರ್ಪಣೆ ಹಾಗೂ ಸತ್ಕಾರ ಕಾರ್ಯಕ್ರಮ. ಧನ್ಯವಾದಗಳು ಅತಿಥಿ ಮಾನ್ಯರಿಗೆ. ಈ ಕಾರ್ಯಕ್ರಮದ ಇನ್ನೂರು ಅತಿಥಿಗಳಾದಂಥ
PKP ನಿರ್ದೇಶಕರಾದಂಥ CL ಕುಳ್ಳೋಳಿ ಅವರಿಗೆ ಮಾದೇವ್ ತಳವಾರ್ ಅವರಿಂದ ಮಾಲಾರ್ಪಣೆ ಆಗೋ ಸತ್ಕಾರ ಕಾರ್ಯಕ್ರಮ. ಧನ್ಯವಾದಗಳು ಅತಿಥಿ ಮಹಿಳೆಯರಿಗೆ. ಈ ಕಾರ್ಯಕ್ರಮದ ಇನ್ನೂರು ಅತಿಥಿಗಳಂತ ಬಾಲು ಬೇಡರ್ ಹಾಗೂ ಅಡಿಯಪ್ಪ ಮಡಲಿಗೆ ಅವರಿಗೆ ಶಿವಲಿಂಗ್ ತಳವಾರ್ ಅವರಿಂದ ಮಾಲಾರ್ಪಣೆ ಹಾಗೂ ಸತ್ಕಾರ ಕಾರ್ಯಕ್ರಮ. ಗುರು ಚರಣ ಶಿಷ್ಯಧರ ಗುರು ಚರಣ ಶಿಷ್ಯಧರ ಮಹಾದೇವ. ಧನ್ಯವಾದಗಳು ಅತಿಥಿ ಮಹಿಳೆಯರಿಗೆ. ಈ ಕಾರ್ಯಕ್ರಮದ ಇನ್ನೂರು ಅತಿಥಿಗಳು ಆದಂಥ ನಮ್ಮ ರಾಜು ಪಾಟೀಲ್ ಅವರಿಗೆ ಶಿವ ಕಡಗದವರಿಂದ ಮಾಲಾರ್ಪಣೆ. ಆದಿದೇವ ಮಹಾದೇವ ಆದಿದೇವ ಮಹಾದೇವ ದೀನು ಮಜಾತ ಅದ್ವಿತ ತಪಃ ಗುರು ಚರಣ ಶಿಷ್ಯಧರ. ಧನ್ಯವಾದಗಳು ಅತಿಥಿ ಮಹಿಳೆಯರಿಗೆ. ಈ ಕಾರ್ಯಕ್ರಮದ ಇನ್ನೂರು ಅತಿಥಿಗಳಾದಂಥ ಡಾಲ್ ಸಾಬ್ ನಾವಟಾಣ್ ಅವರ ಸುಪುತ್ರರಾದಂಥ ಅಜಿತ್ ನಾಟಾಣ್ ಅವರಿಗೆ ಬಸು ಉರ್ಬೆ ಅವರಿಂದ ಮಾಲಾರ್ಪಣೆ ಹಾಗೂ ಸತ್ಕಾರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಇನ್ನೂರು ಅತಿಥಿಗಳಾದಂಥ ನಮ್ಮ PKP ನಿರ್ದೇಶಕರಾದಂಥ ಮಾದೇವ್ ಕುಕುಡಿ ಅವರಿಗೆ ನಮ್ಮ ಗಣೇಶದ ಮುಲ್ಲಾ ಅವರಿಂದ ಮಾಲಾರ್ಪಣೆ ಹಾಗೂ ಸತ್ಕಾರ ಕಾರ್ಯಕ್ರಮ. ಯಾವ ಕವಿಯು ಬರೆಯಲಾರ ಒಲವಿನಿಂದ ಮನೋಗಜನದ ಹೃದಯದಲ್ಲಿ ನೀಡರೆ ಈ ಪ್ರೇಮ ಗೀತೆಯ. ಯಾವ ಕವಿಯು ಬರೆಯಲಾರ ಧನ್ಯವಾದಗಳು ಅತಿಥಿ ಮಾಡಿ. ಈ ಕಾರ್ಯಕ್ರಮದ ಇನ್ನೂರು ಅತಿಥಿಗಳಾದಂಥ ಮಬೂಶಿದ್ ಕೌನ್ಸಿಲ್ಗಿ ಅವರ ಸಹೋದರಂಥ ಕುತ್ಬುದ್ದೀನ್ ಕೌನ್ಸಿಲ್ಗಿ ಅವರಿಗೆ ಹುಸೇನ್ ಬಾಗ್ವಾನ್ ಅವರಿಂದ ಮಾಲಾರ್ಪಣೆ ಹಾಗೂ ಸತ್ಕಾರ ಕಾರ್ಯಕ್ರಮ. ನಿನ್ನ ಕವಿತೆ ನನ್ನ ಕವಿತೆ ರಸಿಕರ ನುಡಿಗಳತೆ ನಿನ್ನ ಧನ್ಯವಾದಗಳು ಅತಿಥಿ ಮಹಿಳೆಯರಿಗೆ. ಈ ಕಾರ್ಯಕ್ರಮದ ಇನ್ನೂರು ಅತಿಥಿಗಳಾದಂಥ ನಮ್ಮ ನಂದಗಾಂವ್ ಗ್ರಾಮದ ಬಸಪ್ಪಣ್ಣ ಹೊನ್ನೂರವರಿಗೆ ಕೆಂಚಪ್ಪ ಲಕ್ಕೋಜಿ ಅವರಿಂದ ಮಾಲಾರ್ಪಣೆ ಹಾಗೂ ಸತ್ಕಾರ ಕಾರ್ಯಕ್ರಮ. ಮಲ್ಲೆ ಹೂ ಅರಳಿದಂತೆ ಚಂದ್ರಕಾಂತಿ ಚಲಿದಂತೆ ಮಲ್ಲೆ ಹೂ ಅರಳಿದಂತೆ ಚಂದ್ರಕಾಂತಿ ಚಲಿದಂತೆ ಜೇನಿಗಾಗಿ ನುಡಿಗಳೆರಡು ಮರೆತು ಬೆಳೆಸಿದಂತೆ ಯಾವ ಕವಿಯು ಧನ್ಯವಾದಗಳು ಅತಿಥಿ ಮಹಿಳೆಯರಿಗೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂಥ ಗುಂಗಪ್ಪಣ್ಣ ಲಬ್ಬಿ ಅವರಿಗೆ ಈ ನಾಟಕದ ಮ್ಯಾನೇಜರ್ ಆದಂಥ ಮಾದೇವ್ ತಳವಾರ್ ಅವರಿಂದ ಮಾಲಾರ್ಪಣೆ. ಪ್ರೇಮ ಈ ನಾಟಕದ ಇನ್ನೋರ್ವ ಅತಿಥಿಗಳಾದಂಥ ಸುಭಾಷ್ ಬೇಡರ್ ಅವರಿಗೆ ಮಾದೇವ್ ತಳವಾರಿಂದ ಮಾಲಾರ್ಪಣೆ ಹಾಗೂ ಸತ್ಕಾರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಂತ ಫಕೀರ್ ಸಾಬ್ ಅಲ್ಲಾ ಸಾಬ್ ಬಾಗ್ವಾನ್ ಅವರಿಗೆ ಬಾಲು ಬೇಡರ್ ಒಂದ ಮಾಲಾರ್ಪಣೆ ಹಾಗೂ ಸತ್ಕಾರ. ಈ ಗಜಾನ ಸಂಘದ ಮ್ಯಾನೇಜರ್ ಆದಂಥ ಯಾಸೀನ್ ಬಾಗ್ವಾನ್, ಮುಬಾರಕ್ ಬಾಗ್ವಾನ್, ಅಸ್ಲಾಂ ಬಾಗ್ವಾನ್ ಹಾಗೂ ಈ ನಾಟಕದ ಇನ್ನೋರ್ವ ನಮ್ಮ ನಾಟಕದ ಮಾಲಕರಾದಂಥ ಈರಪ್ಪಣ್ಣ ಕಂಬಾರಿ ಅವರು ಕೂಡ ಬೇಗನೆ ವೇದಿಕೆ ಮೇಲೆ ಬರಬೇಕು. ದಯವಿಟ್ಟು ಎಲ್ಲರೂ ಒಟ್ಟಿಗೆ ನಿಂತ ಈ ನಮ್ಮ ಕಮಿಟಿಯ ಮಾಲಕರಾದಂಥ ಅಸ್ಲಾಂ ಬಾಗ್ವಾನ್ ಅವರು
ಈ ಮಾಲಾರ್ಪಣೆ ಹಾಗೂ ಸತ್ಕಾರ ಕಾರ್ಯಕ್ರಮವನ್ನು ನೆರವೇರಿಸಬೇಕು. ಹನುಮಂತ ಕುಕ್ಕುಡಿ ಅವರು ಬೇಗನೆ ಬರಬೇಕು. ಮೋಹನೇಶ್ ಕುಂಬಾರ್ ಅವರು, ಬಸವರಾಜ್ ಪಾಟೀಲ್ ಅವರು ದಯವಿಟ್ಟು ಸಮಯದ ಅಭಾವದಿಂದ ಯಾರು ನಮ್ಮ ಹೆಸರು ನಿಮ್ಮ ಹೆಸರು ಅಂದಿಲ್ಲ, ದಯವಿಟ್ಟು ಯಾರು ಅಪಾರ್ಥ ತಿಳ್ಕೊಬಾರ್ದು. ಈರಪ್ಪಣ್ಣ ಕಂಬಾರ್ ಅವರು ಬೇಗನೆ ವೇದಿಕೆ ಮೇಲೆ ಬರಬೇಕು, ಯಾಕಂದ್ರೆ ಸಮಯದ ಅಭಾವ ಐತಿ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕು. ನಮ್ಮ ಕಮಿಟಿ ಓಣಿಯ ಸಂಘದ ಒಡೆಯರು, ಸಂಘದ ಹಿತೈಷಿಗಳು, ಸಂಘದ ಕಲಾ ಪ್ರೇಮಿಗಳು ಇಲ್ಲಿಯವರೆಗೆ ಎಲ್ಲರೂ ದಯವಿಟ್ಟು ಮೇಲೆ ಬರಬೇಕು. ಧನ್ಯವಾದಗಳು ಅತಿಥಿ ಮಹಿಳೆಯರಿಗೆ. ಇಲ್ಲಿಯವರೆಗೆ ಮಾಲಾರ್ಪಣಾ ಕಾರ್ಯಕ್ರಮವನ್ನು ಸ್ವೀಕರಿಸಿದಂಥ ಹಾಗೂ ವಿತರಿಸಿದಂಥ ಎಲ್ಲ ಮಹಿಳೆಯರಿಗೆ ತುಂಬಿರೋದನ್ನು ಯಾರು ದಯವಿಟ್ಟು ಈ ಗಜಾನ್ ಯುವಕ ಸಂಘದ ಹುಡುಗರು ಯಾರು ದಯವಿಟ್ಟು ಏನೋ ಅಪಾರ್ಥ ತಿಳ್ಕೊಬಾರ್ದು. ಯಾಕಂದ್ರೆ ಸಮಾಜದ ಅಭಾವ ಇರೋದರಿಂದ ಕೆಲವೊಂದು ಮಾಲಕರಿಗೆ ಸದಸ್ಯರಿಗೆ ಮಾಲಾರ್ಪಣೆ ಮಾಡಿರುತ್ತದೆ. ಇನ್ನೂ ಸ್ವಲ್ಪ ಹಲವಾರು ಕಾರ್ಯಕ್ರಮದವು, ದಯವಿಟ್ಟು ಎಲ್ಲರೂ ಶಾಂತತೆಯನ್ನು ಕಾಪಾಡಬೇಕು. ಈ ಕಾರ್ಯಕ್ರಮವು ನಮ್ಮ ನಡುವಿನೋಣಿ ಗಜಾನಂದ ಸಂಘದ ಸದಸ್ಯರಾದಂಥ ಮುದುಕಪ್ಪಣ್ಣ ಅಂಬಾರ್ ಹಾಗೂ ಬಸವರಾಜ್ ಪಾಟೀಲ್ ಅವರಿಗೆ ಶರೀಫ್ ನದಾಪ್ ಹಾಗೂ ಅಸ್ಲಾಂ ಬಾಗ್ವಾನ್ ಅವರು ಮಾಲಾರ್ಪಣೆ ಮಾಡಬೇಕಾಗಿ ನಂಬರ್ ವಿನಂತಿ. ಸುರೇಶ್ ಕಂಬಾರ್ ಸೈನಿಕರು ವೇದಿಕೆ ಮೇಲೆ ಬರಬೇಕು. ದೇವಪ್ಪ ಪಾಟೀಲ್ ಅವರು ಕೂಡ ವೇದಿಕೆಯಲ್ಲಿ ಬರಬೇಕು. ಅವರಿವರನ್ನದೇ ಶ್ರೀ ಗಜಾನನ ನಾಟ್ಯ ಸಂಘ ನಡುವಿನ ಓಣಿಯ ಎಲ್ಲ ಮಾಲೀಕರು, ಮ್ಯಾನೇಜರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಖಜಾಂಚಿ, ಸರ್ವ ಸದಸ್ಯರು ಅವರಿವರನ್ನದೇ ಎಲ್ಲರೂ ವೇದಿಕೆ ಮೇಲೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿ. ಈಗ ವಿಶೇಷ ಮಾಲಾರ್ಪಣೆ ಈ ಕಾರ್ಯಕ್ರಮ ಉದ್ಘಾಟನೆ ನೆರವೇರಿಸಿದಂಥ ಅಮೀನ್ ಸಾಬ್ ಭಗವಾನ್ ಅವರಿಗೆ ಈರಪ್ಪಣ್ಣ ಕಂಬಾರ್ ಹಾಗೂ ಬಸವರಾಜ್ ಪಾಟೀಲ್ ಅವರು ಸತ್ಕರಿಸಬೇಕಾಗಿ ನಂಬರ್ ವಿನಂತಿ. ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಇನ್ನೂವರೆಗೆ ಕಾರ್ಯಕ್ರಮ ನಡೆಸಿಕೊಟ್ಟಂಥ ಶರೀಫ್ ನದಾಪ್ ಅವರಿಗೆ ಅಸ್ಲಾಂ ಭಗವಾನ್ ಅವರಿಂದ ಮಾಲಾರ್ಪಣೆ. ಕಾರ್ಯಕ್ರಮಕ್ಕೆ ಇನ್ನೋರ್ವ ವಿಶೇಷ ಆಹ್ವಾನಿತರು ಹಾಗೂ ಸತ್ಕಾರ ಮೂರ್ತಿಗಳಾಗಿ ಆಗಮಿಸಿದಂಥ ಫಕೀರ್ ಸಾಬ್ ಭಗವಾನ್ ಅವರು ವೇದಿಕೆ ಮುಂಭಾಗದಲ್ಲಿ ಬರಬೇಕು. ಇವರು ನೂತನವಾಗಿ ಔರಾದಿಯಿಂದ ಅರಬಾಯಿ ಕ್ಷೇತ್ರಕ್ಕೆ JDS ಪ್ರಧಾನ ಕಾರ್ಯದರ್ಶಿಗೆ ಆಯ್ಕೆಯಾಗಿದ್ದಾರೆ. ಹಾಗೂ ಇನ್ನೋರ್ವ ತಳಕಟ್ನಾಳ್ ಗ್ರಾಮದ ಯುವ ಮುಖಂಡರು ಹಾಗೂ ಆತ್ಮೀಯರಾದಂಥ ಸಂಜೋಣ್ಣ ಭಾಗ್ಯವಾಡಿ ಅವರು ಕೂಡ JDS ಜಿಲ್ಲಾ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ. ಇವರಿಗೆ ವಿಶೇಷ ಸತ್ಕಾರ ಸಮಾರಂಭ ಇದೆ, ಅವರು ವೇದಿಕೆಯಲ್ಲಿ ಬರಬೇಕು. ಅದೇ ರೀತಿಯಾಗಿ ನೂತನವಾಗಿ ಕಾಂಗ್ರೆಸ್ ಪದಾಧಿಕಾರಿಗಳಾಗಿ ಆಯ್ಕೆಯಾದಂಥ ಹಾಲಪ್ಪ ಹೋರಿ, ಆದರ್ಶ್ ದಳವಾಯ್, ಮಾರುತಿ ದಳವಾಯ್, ಪ್ರಕಾಶ್ ಪಾಟೀಲ್ ಅವರು ಕೂಡ ವೇದಿಕೆ ಬಂದು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಮಾರುತಿ ದಳವಾಯಿ, ಆದರ್ಶ್ ದಳವಾಯಿ, ಹಾಲಪ್ಪ ಹೋರಿ, ಪ್ರಕಾಶ್ ಉಮೇಶ್ ಬಿ ಪಾಟೀಲ್. ಅದೇ ರೀತಿಯಾಗಿ ನೂತನ ಕಾಂಗ್ರೆಸ್ ಪದಾಧಿಕಾರಿಗೆ ಆಯ್ಕೆಯಾದಂಥ ಶಂಕರ್ ಹೊಸಟ್ಟಿ, ಶಿವಪ್ಪ ಕರಿಗಾರ್, ಪ್ರಕಾಶ್ ಪಾಟೀಲ್ ಅವರು ಕೂಡ ವೇದಿಕೆಯಲ್ಲಿ ಬರಬೇಕು. ಈಗ ನಮ್ಮ ಔರಾದಿಯ ಶಾಲಾ ಮುದ್ದು ಮಕ್ಕಳಿಗೆ SSLCಯಲ್ಲಿ 95% ಹಾಗೂ PVCಯಲ್ಲಿ 95ಕ್ಕಿಂತ ಹೆಚ್ಚು ಮಾಡಿದ ವಿದ್ಯಾರ್ಥಿನಿಯರಿಗೆ ನಮ್ಮ ಗಜಾನನ ಕಮಿಟಿ ವತಿಯಿಂದ ಸನ್ಮಾನ ಹಾಗೂ ಸತ್ಕಾರ ಹಾಗೂ
ಬಹುಮಾನ ವಿತರಣೆ ಇರುತ್ತದೆ. ಮೊದಲನೇದಾಗಿ ಗೌರವ ನಾಗಪ್ಪ ಕುಂಬಳ್ಳಿ 95% ಮಾಡಿ ನಮ್ಮೂರಿನ ಕೀರ್ತಿ ತಂದಿದ್ದಾಳೆ, ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಹಾಗೂ ಪ್ರಿಯಾಂಕಾ ಮಹಾದೇವ್ ಕುಕಡಿ ನಮ್ಮ ಸರ್ಕಾರಿ ಪ್ರೌಢಶಾಲೆ ಅವರಾದಿಯಲ್ಲಿ ಪ್ರಥಮ ಸ್ಥಾನ ಪಡೆದು ನಮ್ಮೂರಿನ ಕೀರ್ತಿ ತಂದಿದ್ದಾಳೆ, ಅವರು ಕೂಡ ವೇದಿಕೆ ಮೇಲೆ ಬರಬೇಕು, ಬೇಗನೆ ಬರಬೇಕು. ಅದೇ ರೀತಿಯಾಗಿ ಶಮೀನಾ ಸೈದು ಸಾಬ್ ನದಾಪ್ 96.16% ಅವರು ನಮ್ಮೂರಿನ ಕೀರ್ತಿ ತಂದಿದ್ದಾರೆ, ಅವರು ವೇದಿಕೆಯಲ್ಲಿ ಬಂದು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಅದೇ ರೀತಿಯಾಗಿ PUC ವಿಭಾಗದಲ್ಲಿ ವಿನಾಯಕ್ ಮಲ್ಲಪ್ಪ ಡೋಂಬರ್ ಶ್ರಮಣ್ ನೀಟ್ ಅಕಾಡೆಮಿ ಬಾಗಲಕೋಟೆ ಕಾಲೇಜಿಗೆ 96.83% ಮಾಡಿ ವಿಜ್ಞಾನ ವಿಭಾಗದಲ್ಲಿ ಪ್ರಥಮ ಸ್ಥಾನ ಗಿಟ್ಟಿಸಿಕೊಂಡಿದ್ದಾರೆ. ವಿನಾಯಕ್ ಮಲ್ಲಪ್ಪ ಡೋಂಬರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಅದೇ ರೀತಿಯಾಗಿ ಲಕ್ಷ್ಮೀ ಅರ್ಜುನ್ ಡೋಂಬರ್ ಸರ್ಕಾರಿ ಕಾಲೇಜ್ ಗೋಕಾಕದಲ್ಲಿ ಕಲಿತರೂ ಕೂಡ ಕಲಾ ವಿಭಾಗದಲ್ಲಿ 97% ಮಾಡಿ ನಮ್ಮೂರಿನ ಕೀರ್ತಿ ತಂದಿದ್ದಾಳೆ. ಲಕ್ಷ್ಮೀ ಅರ್ಜುನ್ ಡೋಂಬರ್ ಅವಳು ಕೂಡ ವೇದಿಕೆ ಮೇಲೆ ಬರಬೇಕು. ಅದೇ ರೀತಿಯಾಗಿ ಕಾಮರ್ಸ್ ವಿಭಾಗದಲ್ಲಿ ಐಶ್ವರ್ಯ ಮಲ್ಲಪ್ಪ ಉರ್ಬಿ 96.83 ಮಾಡಿ ಪದ್ಮಾವತಿ ಕಾಲೇಜ್ ರಬಕವಿಯಲ್ಲಿ ಶಾಲೆಯಲ್ಲಿ ನಮ್ಮೂರಿನ ಕೀರ್ತಿ ತಂದಿದ್ದಾರೆ, ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಅವರಿಗೆ ಶ್ರೀ ಗಜಾನನ ನಾಟ್ಯ ಸಂಘದ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಸುಭಾಷ್ ಗೌಡ್ರ ಪಾಟೀಲ್ ಅವರು ಚೆಕ್ ವಿತರಿಸಲಿದ್ದಾರೆ. ದಯವಿಟ್ಟು ಎಲ್ಲ ಮುದ್ದು ವಿದ್ಯಾರ್ಥಿಗಳು ವೇದಿಕೆ ಮೇಲೆ ಬರಬೇಕು. ಬೇಗನೆ ಬರಬೇಕು. ಸುಭಾಷ್ ಗೌಡ್ರ ಪಾಟೀಲ್ ಅವರಿಂದ ವಿನಾಯಕ್ ಮಲ್ಲಪ್ಪ ಉರ್ಬಿ ಅವರಿಗೆ ಚೆಕ್ ವಿತರಿಸಬೇಕು ಹಾಗೂ ಲಕ್ಷ್ಮೀ ಅರ್ಜುನ್ ಡೋಂಬರ್ ಅವರಿಗೂ ಕೂಡ ಚೆಕ್ ವಿತರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಸುಭಾಷ್ ಗೌಡ್ ಅವರು ವೈಯಕ್ತಿಕವಾಗಿ ಮಾನ್ಯ ವಿದ್ಯಾರ್ಥಿಗಳಿಗೆ ಕೊಟ್ಟಿರಲಿಲ್ಲ, ಈಗ ಚೆಕ್ ವಿತರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಅದೇ ರೀತಿಯಾಗಿ ನಮ್ಮೂರಿನ ನೂತನವಾಗಿ ಸರ್ಕಾರಿ ಹುದ್ದೆಗೆ ಆಯ್ಕೆಯಾದಂಥ ಭೀಮಪ್ಪ ಕಡಗದ ಶಿಕ್ಷಕರು, ಲಕ್ಕಪ್ಪ ಕುಕಡಿ PSI ಸಾಹೇಬರು, ಶಿವನಗೌಡ ಪಾಟೀಲ್ PSI ಸಾಹೇಬರು ಹಾಗೂ ಬಸವರಾಜ್ ಹೋಳಿ ಹಾಗೂ ಸುಜಲ್ ಉಟಗಿ, ಸಾವಿತ್ರಿ ದಂಡಪ್ಪನವರು ಅವರ ಪರವಾಗಿ ಅಲ್ಲಪ್ಪ ದಂಡಪ್ಪನವರು ಬಂದಿದ್ದಾರೆ. ಗೌರಿ ಉರ್ಬಿ ಹಾಗೂ ಅಶೋಕ್ ಉರ್ಬಿ, ಓಂಕಾರ್ ಗುಂಡೇವಾಡಿ, ಈಶ್ವರ್ ಉಟಗಿ, ಅಡವೇಶ್ ಪೂಜೇರಿ, ಪ್ರವೀಣ್ ಕುರಿ, ಸುಜಾತಾ ಉಟಗಿ ಅವರು ವೇದಿಕೆ ಮೇಲೆ ಆಗಮಿಸಬೇಕಾಗಿತ್ತು. ಮುಂದಿನ ಕಾರ್ಯಕ್ರಮವನ್ನು ಮುತ್ತು ಸರ್ ಅವರು ನಡೆಸಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ. ನಮ್ಮ ಮಾಜಿ ಗಜಾನ ನಾಟ್ಯ ಸಂಘದ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುಗೌಡ ಪಾಟೀಲ್ ಅವರು ಅವ್ರಿಗೂ ಒಂದು ಸನ್ಮಾನವನ್ನು ನೆರವೇರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಧನ್ಯವಾದಗಳು. ಇಲ್ಲಿ ಎಲ್ಲ ಮಹಿಳೆಯರಿಗೆ ಕೆಲವೊಂದು ಮಿಸ್ ಆಗಿ ಒಮ್ಮೆ ಉಳಿದಿರ್ತಾವ. ನಮ್ಮ ಕಮಿಟಿಯವರ ಏನೋ ಒಂದು ತಪ್ಪು ತಗೋಕೋಬೇಡ್ರಿ. ನಮ್ಮ ನಡುವಿನ ಓಣಿಯ ಎಲ್ಲ ಕಮಿಟಿ ಅಡಿವಪ್ಪ ಹಮೀದ್ ಅಡ್ಡಿ ಬೇಗ ಬರಬೇಕು. ಮೋನೇಶ್ ಕಂಬಾರ್ ಹಾಗೂ ಹನುಮಂತ್ ಕುಕುಡಿ ಎಲ್ಲಿದ್ದರೂ ಬೇಗನೆ ಸ್ಟೇಜ್ ಕಡೆ ಬರಬೇಕು. ಪ್ರಕಾಶ್ ಕಾಳ್ಸೆಟ್ಟಿ ಇವರು JDS ಮರು
ತಾಲೂಕು ಅಧ್ಯಕ್ಷರಾದಂಥ ಇವರಿಗೆ ವಿಶೇಷವಾದ ಮಾಲಾರ್ಪಣೆ ಆನಂದ್ ಮಾಲಿಂಪುರ್ ಹಾಗೂ ಅಲ್ಲಪ್ಪ ತಳವಾರ್ ಇವರು ನೆರವೇರಿಸಿಕೊಡ್ಬೇಕೆಂದು ತಮ್ಮಲ್ಲಿ ವಿನಂತಿ. ಮೋನೇಶ್ ಕಂಬಾರ್, ಹನುಮಂತ್ ಕುಕುಡಿ ಮತ್ತು ನಮ್ಮ ಗಜಾನನ ನಡುವಿನ ಮಣಿಯ ಯಾರ ಸದಸ್ಯರಾಗಲಿ, ಅಧ್ಯಕ್ಷರಾಗಲಿ, ಅತಿಥಿಗಳಾಗಲಿ ಯಾರೋ ಉಳಿದ್ರು ಕೂಡ ವೇದಿಕೆ ಮುಂಭಾಗದಲ್ಲಿ ಬರಬೇಕು. ಅವರಲ್ಲಿ ಒಂದು ಮಿಸ್ ಆದರೆ ಕ್ಷಮೆ ಇರಲಿ. ನಮ್ಮ ಗಜಾನನ ನಾಟಕ ಸಂಘದ ವತಿಯಿಂದ ಇಲ್ಲಿಗೆ ಮಾಲಾರ್ಪಣೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂಥ ಶರೀಫ್ ದದಾಪಿ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಸಂಜು ಬಾಗೇವಾಡಿ ಇವರು ಮತ್ತು ಆನಂದ್ ಕಾಶೆಟ್ಟಿ ಅವರಿಗೆ ಮತ್ತೊಂದು ವಿಶೇಷವಾದ ಮಾಲಾರ್ಪಣೆ. ಇಲ್ಲಿಗೆ ಮಾಲಾರ್ಪಣೆ ಕಾರ್ಯಕ್ರಮ ಮುಕ್ತಾಯಗೊಂಡಿತು. ಆ ನಂತರ ನಮ್ಮ ನಾಟಕದ ಮಾಲಕರಾದಂಥ ಇಬ್ಬರು ಮಾಲಕರು ಬಂದು ಸಂಗೀತ ಬಳಗಕ್ಕೆ ಮಾಲಾರ್ಪಣೆ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನಾಟಕದ ಮಾಲಕರಾದಂಥ ಕುತುಬುದ್ದೀನ್ ಭಗವಾನ್, ಈ ಸಂಗೀತ ಬಳಗಕ್ಕೆ ಬಸು ಹೋಳಿ ಇವರ ಈ ಸಂಗೀತ ಬಳಗಕ್ಕೆ ಒಂದು ಮಾಲಾರ್ಪಣೆ ನೀಡಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಪೊಲೀಸ್ ಅಧಿಕಾರಿ ಯಾರು ಬಂದ್ರೆ ವೇದಿಕೆ ಮೇಲ್ಭಾಗದಲ್ಲಿ ಬರಬೇಕು. ನಮ್ಮ ಬೀಟ್ ಪೊಲೀಸ್ ಆದಂಥವರು ಈಗ ಬಹುಮಾನ ವಿತರಣಾ ಕಾರ್ಯಕ್ರಮ. ಈ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಪ್ರಕಾಶ್ ಕಾಶೆಟ್ಟಿ ಅವರ ನೆರವೇರಿಸಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿ. ಮೊನ್ನೆಯಿಂದ ನಡೆದಂಥ ಔರಾದಿ ಪ್ರೀಮಿಯರ್ ಲೀಗ್ ಸೀಸನ್ 2 ಕ್ರಿಕೆಟ್ ಪಂದ್ಯಾವಳಿ ವಿಜೇತರಾದಂಥ 2ನೇ ಬಾರಿಗೆ ಸುಭಾಸ್ ಗೌಡ ದುಂಡಪ್ಪ ಪಾಟೀಲ್ ಜಿಲ್ಲಾಧ್ಯಕ್ಷರು BJP ಅವರ ತಂಡ 2ನೇ ಬಾರಿಗೆ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಆ ತಂಡದ ನಾಯಕರಾದಂಥ ಎಲ್ಲ ನಾಯಕರು ಹಾಗೂ ಉಪ ನಾಯಕರು ಹಾಗೂ ಸರ್ವ ಸದಸ್ಯರು ವೇದಿಕೆ ಮೇಲೆ ಬಂದು ಈ ಬಹುಮಾನವನ್ನು ಉದಯ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದಂಥ CL ನಾಯ್ಕ ಅವರು ಕೊಟ್ಟಿದ್ದಾರೆ. ಜಂಟಿಯಾಗಿ ಇಬ್ಬರು ಈ ನಾಯಕನಿಗೆ ಬಹುಮಾನ ವಿತರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಎರಡನೇ ಬಹುಮಾನವನ್ನು ಔರಾದಿ ಕಿಂಗ್ಸ್ ಪಡೆದುಕೊಂಡಿದೆ. ಇದರ ಮಾಲಕರಾದಂಥ ಹನುಮಂತಗೌಡ ಮಲಗೋಡ್ ಬಿ ಪಾಟೀಲ್. ಇದರ ಬಹುಮಾನವನ್ನು ಬಸವರಾಜ್ ಕಾಲ್ತಿಪಿ ಜಯಶ್ರೀ ಮಾಲಕರು ಕೊಡಮಾಡಿಪಟ್ಟಿದ್ದಾರೆ. ಅವರ ಪರವಾಗಿ ಸುರೇಶ್ ಕಾಲ್ತಿಪಿ ಅವರು ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ. ತಂಡದ ನಾಯಕರು ವೇದಿಕೆ ಮೇಲೆ ಬರಬೇಕು ದಯವಿಟ್ಟು. ಅನಿಲ್ ಪಾಟೀಲ್, ಯಾಶಿನ್ ಭಾಗವಾನ, ತಂಡದ ಎಲ್ಲ ನಾಯಕರು, ಉಪನಾಯಕರು, ತಂಡದ ಎಲ್ಲ ಆಟಗಾರರು ಬಂದು ಬಹುಮಾನ ವಿತರಿಸಬೇಕು. ಶಿವಾನಂದ್ ದುಂಡಗಿ ಸೌಸೂತಿ ಗ್ರಾಮದ ನಾಯಕರು ವೇದಿಕೆ ಬಂದು ಸನ್ಮಾನ ಸ್ವೀಕರಿಸಬೇಕು. ಶಿವಾನಂದ್ ದುಂಡಗಿ ಅವರು. ಹಾಗೂ ದ್ವಿತೀಯ ಬಹುಮಾನ ಪಡೆದಂಥ ಔರಾದಿ ಕಿಂಗ್ಸ್ ನಾಯಕ ಕ್ಯಾಪ್ಟನ್ ಅವರು ಬೇಗನೆ ಬರಬೇಕು. ಈ ಬಹುಮಾನವನ್ನು ಬಸವರಾಜ್ ಕಾಲ್ತಿಪಿ ಅವರು ಕೊಡಬೇಕಾಗಿ ವಿನಂತಿ. ಈ ಮಾಲಕರಾದಂಥ ಹನುಮಂತಗೌಡ ಪಾಟೀಲ್ ಅವರ ಪರವಾಗಿ ಮಲ್ಲನಗೌಡ ಪಾಟೀಲ್ ಅವರು ಹಾಗೂ ಸುರೇಶ್ ಕಾಲ್ತಿಪಿ ಅವರು ಜಂಟಿಯಾಗಿ ಕೊಡಬೇಕಾಗಿ ವಿನಂತಿ. ಧನ್ಯವಾದಗಳು. ಇಲ್ಲಿಗೆ ಈ ಒಂದು ಕಾರ್ಯಕ್ರಮ, ಸನ್ಮಾನ ಕಾರ್ಯಕ್ರಮ ಎಲ್ಲ ಮುಕ್ತಾಯಗೊಂಡಿದೆ. ಈಗ
ಅನ್ನ ನೀಡುವ ಅನ್ನದಾತ ಇವನು, ಪಶು ಪಕ್ಷಿಗಳಿಗೆ ನೀಡುವ ವರನು ಇವನು, ಹಸಿದ ಮೂಲ ಪ್ರಾಣಿಗಳಿಗೆ ಕೊಡುವನು ಫಲವನು, ಆದರೂ ಯಾವಾಗಲೂ ಕಷ್ಟದಲ್ಲಿ ಇರುವನು ರೈತನು, ಆದರೆ ಆತ್ಮಹತ್ಯೆಗೆ ಕೊನೆಯೇ ಇಲ್ಲಾಗಿದೆ. ಹಾಗಾಗಿ ರೈತ ಏನಾಗಿತ್ತಪ್ಪ ಅಂದ್ರೆ ಜೀವನದೊಳಗೆ ಎಷ್ಟು ಕಷ್ಟಪಟ್ಟು ದುಡಿದ್ರು ಕೂಡ ಕೊನೆಗೆ ಒಂದು ದಿನ ಸಾಲಕ್ಕಾಗಿ ಸಾಯಬೇಕಾಗೈತಿ. ಅದಕ್ಕಾಗಿ ಒಂದು ದಿನ ಬಂಗಾರ ರೇಟ್ ಅಟ್ಟಾಗೈತ್ಲ, ಒಂದು ಜೋಳದ ಚೀಲ ರೇಟು ಅಟ್ಟ ಆಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತಾ ಈಗ ರೈತ ಗೀತೆಯನ್ನು ಪ್ರಾರಂಭಿಸೋಣ. ಎಲ್ಲ ವೇದಿಕೆ ಮೇಲೆ ಇರುವಂಥ ಗಣ್ಯರು ಎದ್ದು ನಿಂತು ಅದಕ್ಕೆ ಒಂದು ಗೌರವವನ್ನು ಸೂಚಿಸಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡ್ಕೊತಾರೆ. ಹಿಡಿದ ಹೊಲದೊಳ ಹಾಡಿದ ಉಳುವ ಯೋಗಿಯ ನೋಡಲ್ಲಿ, ಹೋ ನೇಗಿಲ ಹಿಡಿದ ಹೊಲದೊಳ ಹಾಡಿದ ಉಳುವ ಯೋಗಿಯ ನೋಡಲ್ಲಿ, ಹೋ ಫಲವನ ಬಯಸಲು ಸೇವೆಯ ಪೂಜೆಯ ಕರ್ಮವೀಯ ಪರಸಾಧನವು, ಅರ್ಥದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿಯನೇ ನಜವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಲೋಕದಲ್ಲೇ ನಡೆಯುತ್ತಲಿರಲಿ ತಂದೆ ಕಾಯುವ ಬಿಡನೆಂದು, ರಾಜ್ಯಗಳುಳಿಸಲಿ ರಾಜ್ಯಗಳಾಡಲಿ ಹಾರಲಿ ಗದ್ದುಗೆ ಮುಟ್ಟಲು, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತುಳುವುದು ನಾವು ಬಿಡುವುದೂ ಇಲ್ಲ, ಬಿತ್ತುಳುವುದು ನಾವು ಬಿಡುವುದಿಲ್ಲ. ಉಳುವ ಯೋಗಿಯ ನೋಡಲಿ, ಉಳುವ ಯೋಗಿಯ ನೋಡಲಿ, ಯಾರು ಅರಿಯದ ನೇಗಿಲ ಯೋಗಿ ಅನ್ನವನಿಯುವನು, ಯಾರು ಅರಿಯದ ನೇಗಿಲ ಯೋಗಿ ಲೋಕಕ್ಕೆ ಅಂದಾಡಿಯುವ, ಹೆಸರನ್ನು ಬಯಸದೆ ಅತಿ ಸುಖ ಗಳಿಸದೆ ಕುಡಿವನು ಲೋಕವಳಿಸದೆ, ನೇಗಿಲ ಗುಣದೆಲ್ಲ ಕಡಗಿದ ಧರ್ಮ, ನೇಗಿಲ ಮೇಲೆ ನಿಂತಿದ ಧರ್ಮ, ನೇಗಿಲ ಮೇಲೆ ನಿಂತಿದ ಧರ್ಮ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಧನ್ಯವಾದಗಳು. ರೈತ ಗೀತೆಯನ್ನು ಹಾಡಿದಂಥ ಸಂಗೀತ ಬಳಗಕ್ಕೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈಗ ಎರಡು ಹಿತನುಡಿಗಳನ್ನು ಆಡಬೇಕಾಗತ್ತೆ. ಅದಕ್ಕಾಗಿ ನಾಟ್ಯ ಸಂಘದ ಬಗ್ಗೆ, ದೇವಿ ಬಗ್ಗೆ ಒಂದೆರಡು ಮಾತನಾಡಲು ನಮ್ಮ ಉದಯ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀ ಚಂದ್ರಶೇಖರ್ ನಾಯ್ಕ್ ಇವರು ಒಂದೆರಡೇ ಮಾತುಗಳಲ್ಲಿ ಮಾತನಾಡಿ ಮುಗಿಸಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಶ್ರೀ ಲಕ್ಷ್ಮೀದೇವಿ ಜಾತ್ರೆ ನಿಮಿತ್ತವಾಗಿ ಹಾಗೂ ಮಾರುತೇಶ್ವರ ಓಕಳಿಯ ನಿಮಿತ್ತವಾಗಿ ಹಮ್ಮಿಕೊಂಡಂಥ 29ನೇ ಕಲಾಕುಸುಮ ಕುರುಬ ಹಚ್ಚಿದ ಕುಂಕುಮ ಈ ನಾಟಕದ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ವೇದಿಕೆ ಮೇಲೆ ಇರುವಂಥ ದಿವ್ಯ ಸಾನ್ನಿಧ್ಯ ವಹಿಸಿದವರು ಹಾಗೂ ಎಲ್ಲ ಗಣ್ಯ ಮಂಡರು, ಯಾರೂ ಹೆಸರು ತೋಲ್ಲ, ಯಾಕಂದ್ರೆ ಈಗಾಗಲೇ ಲೇಟ್ ಆಗೈತಿ, ನಾಟಕ ಕಲ್ತದ್ದೈತಿದ. ಅದಕ್ಕಾಗಿ ವೇದಿಕೆ ಮೇಲೆ ಎಲ್ಲ ಗಣ್ಯ ಮಂಡರಿಗೆ ಸ್ವಾಗತವನ್ನು ಕೋರುತ್ತಾ, ಈ ನಾಟಕ ಮಾಡೋ ಉದ್ದೇಶ ಏನಪ್ಪ ಅಂದ್ರೆ ಒಂದೇ ಅರ್ಥ ಇರ್ತೈತಿ. ನಾಟಕದಲ್ಲಿ ಎರಡು ಥರ ಪಾತ್ರ ಬರ್ತಾವೆ, ಒಂದು ಸತ್ ಪಾತ್ರ, ಇನ್ನೊಂದು ಕಳ್ಳನಾಯಕನ ಪಾತ್ರ. ಇದು ಏನು ಅರ್ಥ ತೋರಿಸ್ತದೆ ಅಂದ್ರೆ ಪ್ರತಿ ವರ್ಷ ನಾಟಕ ಆಡೋ ಉದ್ದೇಶ ಇಷ್ಟ ಇರ್ತೈತಿ. ನಮ್ಮಲ್ಲಿ ಏನೊಂದು ಸೊಕ್ಕು ಗರ್ವ ಏನು ಬಂದಿರ್ತಲ್ಲ ಅದು ಕೊನೆಗೆ ನಿರ್ನಾಮ ಆಕತ್ತೆ ಅನ್ನೋ ಒಂದು ಸಂದೇಶ ಸಾರೋ ಸಂಬಂಧನ ಈ ನಾಟಕ ಮಾಡ್ತಿರ್ತಾರೆ. ಇವತ್ತಿನ ದಿನ
ನಿಮಗೆ ಗೊತ್ತಿರಲಿ, ಮುಖೇಶ್ ಅಂಬಾನಿ ಅಣ್ಣವರು ಒಂದು ನಿಮಿಷಕ್ಕೆ 1.5 ಲಕ್ಷ ರೂಪಾಯಿ ಗಳಿಸ್ತಾನ. 1 ನಿಮಿಷಕ್ಕೆ ಅಂದ್ರೆ ಒಂದು ತಾಸಿಗೆ ಎಷ್ಟು ಅಂದ್ರೆ 90 ಲಕ್ಷ ಗಳಿಸ್ತಾನ. ಒಂದು ದಿವಸಕ್ಕೆ 20 ಕೋಟಿ ರೂಪಾಯಿ ಅವನ ಆದಾಯ. ಹಂಗಂತೇಳಿ ಅವ್ನು ಸತ್ತಂದ್ರೆ ಅವನೇನ್ರಿ ಚಂದ್ರ ಮೇಲೆ ಯಾರು ಹೋಗಿಲ್ಲ, ಅವನು ಓದು ಸ್ಮಶಾನದಾಗ ಹೋಗಿತಾರೆ. ಒಂದು ದಿವಸಕ್ಕೆ 20 ಕೋಟಿ ರೂಪಾಯಿ ದುಡಿಯುವಂಥ ವ್ಯಕ್ತಿನ ಬೀದಿಯಲ್ಲಿ ಭಿಕ್ಷಾ ಬೇಡ್ತಿರ್ತಾನಲ್ಲ, ಭಿಕ್ಷಾ ಅವನು ಓದದ ಸ್ಮಶಾನದಾಗ ಹೋಗ್ತಾರೋ, ಮೈ ಮೇಲೆ ಒಂದು ಬಟ್ಟೆನ ಬಿಡಂಗಿಲ್ಲ. ಅದಕ್ಕಾಗಿ ನಾಟಕದ ಅರ್ಥ ಇಷ್ಟೇ ಇರ್ತೈತಿ, ಸತ್ಪಾತ್ರ ವಿಲನ್ ಪಾತ್ರ ಬೆಳ್ತಾನ, ವಿಲನ್ ಪಾತ್ರ ಜಿಗದಾಡ್ತಾನ, ಹೊತ್ತೇರೇನಾಕನಂದ್ರೆ ಅವನು ನಿರ್ನಾಮ ಹಾಕನ. ಹಂಗೆ ನಮ್ಮಲ್ಲಿರುವಂಥ ಎಲ್ಲ ದ್ವೇಷ ಅಸೂಯೆ ಎಲ್ಲ ಬಿಟ್ಟು ನಾವು ಒಳ್ಳೆಯ ಸದ್ಗುಣಗಳನ್ನ ಈ ನಾಟಕದಿಂದ ಆಯ್ಕೆ ಮಾಡ್ಕೊಂಡು ಸತ್ಪಾತ್ರದ ಏನಿರ್ತಲ್ಲ ಅವನ್ನ ಆಯ್ಕೆ ಮಾಡ್ಕೊಂಡು ನಮ್ಮ ಜೀವನವನ್ನು ಅಳವಡಿಸ್ಕೊಂಡ್ಬಿಟ್ರೆ ಮನುಷ್ಯನ ದ್ವೇಷ ಅಸೂಯೆ ಅನ್ನೋದನ್ನು ನಿರ್ನಾಮ ಆಕತ್ತೆ. ಅದಕ್ಕಾಗಿ ಎಲ್ಲರೂ ಹೋಗೋದು ಅಲ್ಲಿಗೆ ಅತಿ ಗರ್ವದಿಂದ ಯಾವ ಇದ್ದಂದ್ರೆ ಹೋಗಿ ಒಂದು ಸಲ ಸ್ಮಶಾನದ ಅಡ್ಡಾಡಿ ಬಂದ್ರೆ ಗೊತ್ತಾಗತ್ತೆ. ಶ್ರೀಮಂತ ಬಡವ ಎಲ್ಲರೂ ಸಾಲ ಹಿಡ್ದ ಹೋಗಿರ್ತಾರೆ. ಅವ್ರಿಗೇನ್ರಿ ಇವು ಸಾವುಕಾರದನ ಇಲ್ಲಿ ಹೋಗಿರಿ, ಬಡವದನ್ನ ಅಲ್ಲಿ ಹೋಗಿತ್ತು, ಯಾರೂ ಇಲ್ಲ. ಎಲ್ಲರೂ ಹೋಗಿದ್ದು ಒಂದೇ ಸ್ಮಶಾನ, ಎಲ್ಲ ಕಡೆ ಅದೇ ಇರ್ತೈತಿ. ಅದಕ್ಕಾಗಿ ಎಲ್ಲರೂ ನಾವು ನಾಟಕದಿರುವಂಥ ಒಂದು ಉದ್ದೇಶ ಅಂದ್ರೆ ನೆನಪು ಮಾಡಕ್ಕೆ ಮಾಡಿರ್ತಾರೆ. ಅದನ್ನೆಲ್ಲ ನೋಡ್ಕೊಂಡು ನಾವು ಜೀವನದಾಗ ಒಂದು ಪಾಠ ಕಲಿಬೇಕಂತ ಹೇಳ್ತಾ ಇವತ್ತಿನ ಕರೆದು ನನ್ನ ಈ ವೇದಿಕೆ ಮೇಲೆ ಕರೆದು ಸತ್ಕಾರ ಮಾಡಿ ಸನ್ಮಾನ ಮಾಡಿದಂಥ ಈ ಸಂಘಟಕರಿಗೆ ಅಭಿನಂದನೆ ಸಲ್ಲಿಸುತ್ತಾ ಮೊದಲೇ ಟೈಮ್ ಇದೆ. ಅದಕ್ಕೆ ನನ್ನ ಭಾಷಣ ಚಿಕ್ಕದಾಗಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಧನ್ಯವಾದಗಳು. ಅಚ್ಚುಕಟ್ಟಾಗಿ ಮಾತಾಡಿದಂಥ ನಮ್ಮ ಉದಯ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಿಗೆ ಧನ್ಯವಾದಗಳು. ಈಗ ಔರಾದಿ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಶ್ರೀ ಗೌಡಪ್ಪ ಪಾಟೀಲ್ ಇವರು ಕೂಡ ಒಂದು 2 ಮಾತನಾಡ್ಬೇಕಂದ್ರೆ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಟೈಮ್ ಅದ ಅಭಾವ ಐತ್ರಿ, ದಯವಿಟ್ಟು. ಭಲೋ ಭಾರತ್ ಮಾತಾ ಕಿ, ಭಲೋ ಭಾರತ್ ಮಾತಾ ಕಿ. ಇವತ್ತಿನ ಈ ಗಜಾನನ ನಾಟ್ಯ ಸಂಘ ನಡುವಿನೋಣಿ ಅವರಾದಿ ಇವರು ಅರ್ಪಿಸುವ ಈ ನಾಟಕದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ಗ್ರಾಮದ ಎಲ್ಲ ಹಿರಿಯರೇ. ಯಾಕಂತಂದ್ರೆ ಈಗಾಗಲೇ ವೇಳೆ ಭಾಳ ಆಗೈತಿ, ನೀವು ಸಿಳಿ ಹೊಡಿಯಾಕ್ತೀರಿ, ನಿಮ್ಮ ಸಹನೆ ಕಟ್ಟಿ ಹೊಡಿಯೋಕೆ ನಾ ತಯಾರಿಲ್ಲ. ಎರಡು ಮಾತಿನೊಳಗೆ ಮುಗಿಸ್ಬೇಕಾಗತ್ತೆ. ಯಾಕಂತಂದ್ರೆ ಇಲ್ಲಿ ಬಂದಂಥ ಅತಿಥಿಗಳು 2 ಮಾತನಾಡೋಕ್ಕೆ ಅವಕಾಶ ಕೊಟ್ಟಾರಂದ್ರೆ 2 ಮಾತು ಮಾತಾಡಬೇಕಾಗತ್ತೆ. ಆದ ಕಾರಣ ವೇದಿಕೆ ಮೇಲೆ ಆಸೀನರಾಗಿದ್ದ ಪೂಜ್ಯರೇ, ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಕಲಾ ರಸಿಕರೇ, ಸಂಘದೊಡೆಯರೇ, ಪರಸ್ಥಳದಿಂದ ಬಂದಂಥ ಎಲ್ಲ ಕಲಾಭಿಮಾನಿಗಳೇ, ಇವತ್ತು ಒಂದು ವಿಷಯ ಏನಪ್ಪ ಅಂತಂದ್ರೆ ಒಂದು ಹೆಣ್ಮಗಳ ಬಗ್ಗೆ ಒಂದು 2 ಮಾತು ಹೇಳ್ತಾನು. ಏನತ್ತಂದ್ರೆ ನಮ್ಮ ಊರಿನ ಒಂದು ಹೆಣ್ಮಗಳು, ಆ ಹೆಣ್ಮಗಳು ಒಂದು ತವರು ಮಣಿ ಮೇಲೆ ತವರು ಮಣಿ ಊರಿನ ಮೇಲೆ ಎಷ್ಟೊಂದು ಆಸೆ ಇಟ್ಕೊಂಡಿದ್ಲು ಅನ್ನೋದು ಒಂದು ಈ ನೆನಪ. ಅದು ಏನಪ್ಪ ಅಂತಂದ್ರೆ ಮೊನ್ನೆ ತಾನೇ ಕೊಪ್ಪದ ಗ್ರಾಮದಲ್ಲಿ ನಮ್ಮ ಬಾಗವಾನ್ ಸಮಾಜದ ಸಹೋದರಿ ತಾಯಿ ರಾಜಿಮಾ ಬಾಗವಾನ್ ಇವರು ತೀರ್ಕೊಂಡಾಗ ಆ ಜಮಾತದ ಎಲ್ಲ ಹಿರಿಯರು ಕೂಡ್ಕೊಂಡು ನಮ್ಮ ಅವರಾದಿ ಗ್ರಾಮದ ಲಕ್ಷ್ಮೀ ಗುಡಿ ದೇವಿಗೆ 2,500 ರೂಪಾಯಿ ಒಂದು ಕಾಣಿಕೆ ಸಲ್ಲಿಸಿದ್ರು ಅಂತ್ಯಕ್ರಿಯೆಗೆ ಹೋದಾಗ. ಅದನ್ನು ಅವರಾದಿ ಗ್ರಾಮದವ್ರು ಹಿರಿಯರು ಬಂದು ಸ್ವೀಕಾರ ಮಾಡ್ರಿ ಅಂತೇಳಿ ನನ್ನನ್ನು ಕರೆದಾಗ ನನಗೆ ಭಾಳ ಮಜಗೂರ ಆಯ್ತು. ಯಾಕಂತಂದ್ರೆ ಇವತ್ತಿನ ಇಂಥ ಒಂದು ಸನ್ನಿವೇಶದೊಳಗೆ, ಜಾತಿ ಕಲಹದೊಳಗೆ ಏನಪ್ಪ ಅಂದ್ರೆ ಹಿಂದೂ ಮುಸ್ಲಿಂ ಏಕತಾ ಭಾವನೆ ಇರುವಂಥ ನಮ್ಮ ಅವರಾದಿ ಗ್ರಾಮದೊಳಗೆ ಆ ಸಹೋದರಿ ಸಾಯೋಕ್ಕಿಂತ ಮೊದಲ ಒಂದು ಮಾತು ಕೊಟ್ಟಿಳಂತ. ಏನತ್ತಂದ್ರೆ ನನ್ನ ತವ್ರ ಮನೆ ದೇವರಿಗೂ ಏನಾದರೂ ನೀವು ನನ್ನ ಬಗ್ಗೆ ಕಾಣಿಕೆ ಸಲ್ಲಿಸ್ರಿ ಅಂಥೇಳಿ. ಆ ಕಾಣಿಕೆ ಅದು ಎಷ್ಟ ಐತಿ ಅನ್ನೋದು ಮುಖ್ಯ ಅಲ್ಲ, ಅದು ಅವಳ ಪ್ರೀತಿ, ಅವಳ ವಿಶ್ವಾಸ, ಅವರ ಒಂದು ದೈವಿ ಮೇಲೆ ಇಟ್ಟಿರುವಂಥ ಭಕ್ತಿ ನಮಗೆ ಅಚ್ಚರಿ ಮೂಡಿಸ್ತದೆ. ಆದ ಕಾರಣ ಪ್ರತಿಯೊಂದು ಹೆಣ್ಮಕ್ಳು ಏನಿರ್ತಾರಂತಂದ್ರೆ ಪ್ರತಿ ತಮ್ಮ ತವ್ರ ಮನೆ ಮೇಲೆ ಒಂದು ಒಳ್ಳೆಯ ಅಭಿಮಾನ ಇಟ್ಕೊಂಡಿರ್ತಾರ.
ಆದ ಕಾರಣ ಆ ಅವರ ಚಿರಂಜೀವಿಗಳು ಮೊನ್ನೆ ಅವರ ನಮ್ಮ ಗುಡಿಗೆ ದೇಣಿಗೆಯಾಗಿ ಸಲ್ಲಿಸಿದ್ದಕ್ಕೆ ಇಲ್ಲಿ ನಮ್ಮ ಬಾಗವಾನ್ ಜಮಾತ್ ಬಂಧುಗಳಿಗೂ ಕೊಪ್ಪದ ಜಮಾತ್ ಬಂಧುಗಳಿಗೂ ಅವರಾದಿ ಗ್ರಾಮದ ಎಲ್ಲ ಹಿರಿಯರ ವತಿಯಿಂದ ನಾನು ತುಂಬ ಹೃದಯದ ಒಂದು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇನ್ನೇನು ನಾಟಕದ ಬದ್ದಲ್ಲಿ ಹೇಳೋದತ್ತಂದ್ರೆ ಈಗಾಗಲೇ ಹೇಳ್ಯಾರು, ಒಳ್ಳೆ ಪಾತ್ರಗಳನ್ನು ತಾವೆಲ್ಲ ಅಳವಡಿಸ್ಕೊಡ್ರಿ, ಕೆಟ್ಟದ್ದನ್ನು ಬಿಡ್ರಿ. ಹಿಂಗೆ ಈ ಕಾರ್ಯಕ್ರಮ ಬೆಳತನ ಯಾವುದು ದಾಂಧಲೆ ಮಾಡಲಾರ್ದ ಅತಿ ಶಿಸ್ತಿನ ರೀತಿಯಿಂದ ಒಂದು ನಾಟಕವನ್ನು ವೀಕ್ಷಣೆ ಮಾಡಿರಿ. ನಮ್ಮ ಕಲಾಭಿಮಾನಿಗಳು, ನಮ್ಮ ನಡುವಿನ ಮನೆ ಸಂಘದವರು ಇದು 30ನೇ ಕಲಾಕ್ಷಮ 29ನೇ ಕಲಾಕ್ಷಮ 29 ವರ್ಷದಿಂದ ಕಂಟಿನ್ಯೂ ಆಗಿ ನಡೆಸ್ಕೊತ ಬಂದಿದ್ದಾರೆ. ಅವರಿಗೆ ಸಹಾಯ ಸಹಕಾರ ಎಲ್ಲ ರೀತಿಯಿಂದ ಈ ಅವರಾದಿ ಗ್ರಾಮಸ್ಥರದ ಇರಲಿ ಅಂತ ಹೇಳ್ತಾ, ಇಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನನಿವನೋಣಿ ಕಮಿಟಿ ಅಧ್ಯಕ್ಷರಿಗೂ ಪದಾಧಿಕಾರಿಗಳಿಗೂ ಗ್ರಾಮದ ಹಿರಿಯರಿಗೂ ಎಲ್ಲರಿಗೂ ವಂದಿಸಿ ನನ್ನ 2 ಮಾತುಗಳಿಗೆ ವಿರಾಮ ಹೇಳ್ತೀನಿ. ಜೈ ಹಿಂದ್, ನಮಸ್ಕಾರ. ಧನ್ಯವಾದಗಳು. ಅತಿ ಅಚ್ಚುಕಟ್ಟಾಗಿ ಒಂದು ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡಿದಂಥ ಅವರಾದಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂಥ ಮಲ್ಲನಗೌಡ ಪಾಟೀಲ್ ಅವರಿಗೆ ಧನ್ಯವಾದಗಳು. ಈಗ BJPಯ ಜಿಲ್ಲಾ ಅಧ್ಯಕ್ಷರಾದಂಥ ಸುಭಾಸ್ಗೌಡ ದುಂಡಪ್ಪಗೌಡ ಪಾಟೀಲ್ ಇವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ಮಾತನಾಡಬೇಕೆಂದು ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಭಾರತ್ ಮಾತಾ ಕಿ. ಲಕ್ಷ್ಮೀದೇವಿಯ ಪಾದಾರವಿಂದಗಳಿಗೆ ಹಣೆ ಮಣಿದು ಈ ಸಾಮಾಜಿಕ ನಾಟಕದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿದಂಥ ಪರಮ ಪೂಜ್ಯರೇ, ಅವರಾದಿ ಗ್ರಾಮದ ಎಲ್ಲ ಗುರು ಹಿರಿಯರೇ, ನಾಟಕವನ್ನು ವೀಕ್ಷಣೆ ಮಾಡಲಿಕ್ಕೆ ಬಂದಂಥ ಎಲ್ಲ ತಾಯಂದಿರೇ, ಗ್ರಾಮದ ಮತ್ತು ಸುತ್ತಮುತ್ತಲಿನ ಗ್ರಾಮದ ಆಗಮಿಸಿದ ಎಲ್ಲ ಬಂಧುಗಳೇ ಹಾಗೂ ಸಂಗೀತ ಕಲಾ ಬಳಗದವರೇ ಮತ್ತು ಈ ನಾಟಕವನ್ನು ಅಭಿನಯಿಸ್ತಾ ಇರ್ತಕ್ಕಂಥ ನಮ್ಮೆಲ್ಲ ಅವರಾದಿ ಗ್ರಾಮದ ಯುವಕರೇ. ಯಾಕಂದರೆ ಈ ನಾಟಕವನ್ನು ನಮ್ಮೂರಿನ ಯುವಕರು ಅಭಿನಯಿಸ್ತಾ ಇದ್ದಾರೆ. ಈ ನಾಟಕದ ಅಭಿನಯದಲ್ಲಿ ಏನಾದರೂ ತಪ್ಪು ತಡೆಗಳಾದ್ರೆ ತಾವು ಕ್ಷಮಿಸ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೋತಾ ಇರ್ತೀನಿ. ಮತ್ತು ಇದೇ CL ನಾಯಕರು ಹೇಳಿದಂಗೆ ಒಂದು ಕಡೆ ಸತ್ಯಕ್ಕಾಗಿ ಪಾತ್ರ ನಡೀತದೆ, ಇನ್ನೊಂದು ಖಳನಾಯಕ ಅಂದ್ರೆ ಒಂದು ದುಷ್ಟ ಶಕ್ತಿ, ಒಂದು ಸತ್ಯ ಶಕ್ತಿ. ಆ 2 ಶಕ್ತಿ ಮಧ್ಯೆ ಒಂದು ಹೋರಾಟ ನಡೀತದೆ. ಅದ್ರಾಗ ಒಬ್ಬರ ಬೆಂಕಿ ಹಚ್ಚೋರು ಒಬ್ರು ಇರ್ತಾರೆ. ಅಂದ್ರೆ ನಾಟಕ ಇಟ್ಟ ನಮ್ಮ ಜೀವನದಾಗ ಏನು ನಿಜ ಘಟನೆಗಳು ನಡೀತಾವಲ್ಲ ಅವು ನಾಟಕದ ರೂಪದಾಗ ತೋರಿಸುವಂಥದ್ದು ಒಂದು ಕಲಾವಿದರ ಒಂದು ಅಭಿನಯ ಅದು. ಯಾಕಂದ್ರೆ ಕಾಡಿಗೆ ಬೆಂಕಿ ಹತ್ತಿರ್ತೈತಿ. ಆ ಬೆಂಕಿ ಹತ್ತಿದಾಗ ಅಲ್ಲಿ ಆನೆಗಳು, ಪಕ್ಷಿ, ಪ್ರಾಣಿಗಳು ಕೂಡ ಎಲ್ಲ ನೀರು ತಂದು ಬೆಂಕಿಯನ್ನು ಆರ್ಸಕ್ಕೆ ಪ್ರಯತ್ನ ಮಾಡ್ತಿರ್ತಾವೆ. ಅಂಥದ್ರೊಳಗೆ ಗುಬ್ಬಿ ಕೂಡ ತನ್ನ ಚುಂಚಿನಿಂದ ನೀರು ತಂದು ಆ ಕಾಡಿನಲ್ಲಿ ಹತ್ತಿರ್ತಕ್ಕಂಥ ಬೆಂಕಿಯನ್ನು ಆರಿಸ್ತಿರ್ತೈತಿ. ಅವಾಗ ಆನೆ ಹೇಳ್ದದ, ಏ ಗುಬ್ಬಿ ನಿನ್ನ ಬಾಯಿಂದ ಎಷ್ಟು ನೀರು ಬರ್ತದೆ ಅಂತೇಳಿ. ಅವಾಗ ಒಂದು ಗುಬ್ಬಿ ಒಂದು ಮಾತು ಹೇಳ್ದದ. ಏನು ಹೇಳತ್ತೆ ಅಂದ್ರೆ, ನನ್ನ ಚುಂಚಿನಾಗೇನು ಭಾಳ ನೀರು ಬರೋದಿಲ್ಲ, ಆದ್ರೆ ಬೆಂಕಿ ಆರಿಸೋದ್ರೊಳಗೆ ಲಿಸ್ಟ್ನ್ಯಾಗ ನಾ ಇರ್ಬೇಕಂತೇಳಿ ನಾ ನೀರು ತಂದು ಹಾಕಾಕತ್ತೆ ಅಂತೇಳಿ ಗುಬ್ಬಿ ಹೇಳ್ತದೆ. ಹಂಗೆ ಎಲ್ಲೋ ಬೆಂಕಿ ಐತಿರೋ 6000 ಲಿಸ್ಟ್ನ್ಯಾಗ ಎಲ್ಲರೂ ಇರ್ಬೇಕಂತ ಹೇಳಿ ನನ್ನ ಮಾತಿಗೆ ಹೇಳ್ತೀನಿ. ಜೈ ಹಿಂದ್, ಜೈ ಭಾರತ್. ಮತ್ತೆ ಅತಿ ಅದ್ಭುತವಾದಂಥ ಕಷ್ಟ ಕಾಲದಲ್ಲಿ ಏನಾದ್ರೂ ತೊಂದರೆ ಆಗಿತ್ತು ಅಂದರೆ ಎಲ್ಲರೂ ಭಾಗಿಯಾಗಿ ಆ ಕಾರ್ಯವನ್ನು ಯಶಸ್ವಿಗೊಳಿಸಬೇಕನ್ನುವಂಥ ಮಾತನ್ನೇ ಇದ್ದಂಥ ನಮ್ಮ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರು BJP ಅಧ್ಯಕ್ಷರಾದಂಥ ಸುಭಾಸ್ಗೌಡ ಪಾಟೀಲ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಈಗ ನಮ್ಮ ಓಣಿಯ ಕ್ರಿಕೆಟನ್ನು ಇಟ್ಟಿದ್ರೆ ಅವರಿಬ್ಬರಿಗೆ ಬಹುಮಾನ ಕೊಟ್ಟ ನಂತರ ಕೊನೆಯ ಭಾಷಣ. ಹಲೋ, ನಮ್ಮೂರಿನಲ್ಲಿ ಈ ಬಾರಿ ಕ್ರಿಕೆಟ್ ಟೂರ್ನಮೆಂಟನ್ನು ಆಯೋಜನೆ ಮಾಡಲಾಗಿತ್ತು. APL ಸೀಸನ್ 2ನ ಬೆಸ್ಟ್ ಬ್ಯಾಟ್ಸ್ಮನ್ ಆಗಿ ಹೊರಹೊಮ್ಮಿದಂಥ ಮಾಂತು ಪಾಟೀಲ್ ಅವರಿಗೆ ಯಾಸಿನ್ ಬಾಗೋಣ್ ಅವರು ಈ ಬಹುಮಾನವನ್ನು ವಿತರಣೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ. ಬೇಗ ಮಾಂತು ಪಾಟೀಲ್, ಬೇಗ ಬರ್ರಿ. ಹಲೋ, ಮುಂದಿನದಾಗಿ ಬೆಸ್ಟ್ ಬೌಲರ್ ಆಗಿ ಹೊರಹೊಮ್ಮಿದಂಥ ಮುಬಾರಕ್ ಬಾಗೋಣ್ಣನವ್ರಿಗೂ ಇವರಿಗೆ ಯಾಸಿನ್ ಬಾಗೋಣ್ ಅವರು ಈ ಬಹುಮಾನವನ್ನು ವಿತರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ. ಹಾಗೂ APL ಸೀಸನ್ 2ನ ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್ ಎಂದು ಹೊರಹೊಮ್ಮಿದಂಥ ಮಾಂತು ಪಾಟೀಲ್ ಅವರಿಗೆ ಬಸವರಾಜ್ ದಳವಾಯಿ ಇವರ ಪರವಾಗಿ ನಮ್ಮೂರಿನ ರಾಜುವನ ಕುಕಡೆ ಅವರು ಈ ಬಹುಮಾನವನ್ನು ವಿತರಿಸಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತೇವೆ.
ಧನ್ಯವಾದಗಳು ನಮ್ಮ ಓಣಿಯ ಕಮಿಟಿಯ ವಿದ್ಯಾರ್ಥಿಗಳು. ಈಗ ಕೊನೆಯ ಭಾಷಣ ತಾಲೂಕಾ JDS ತಾಲೂಕಾ ಅಧ್ಯಕ್ಷರಾದಂಥ ಪ್ರಕಾಶ್ ಕಾಳಶೆಟ್ಟಿ ಅವರಿಂದ ಕೊನೆಯ ಭಾಷಣ. ಅವರು ಕೂಡ ಎರಡ ಮಾತನ್ನ ಮುಗಿಸಬೇಕೆಂದು ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಘಟಪ್ರಭಾ ತೀರದಲ್ಲಿ ಕಂಗೊಳಿಸುತ್ತಿರುವ ಸುಕ್ಷೇತ್ರ ಅವರಾದಿ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀದೇವಿ ಹಾಗೂ ಮಾರುತೇಶ್ವರ ಓಕಳಿಯ ನಿಮಿತ್ತವಾಗಿ ಶ್ರೀ ಗಜಾನನ ನಾಟ್ಯ ಸಂಘ ನಡುವಿನ ಓಣಿಯ ಯುವಕರು ಅರ್ಪಿಸಿರುವ 29ನೆಯ ಕಲಾಕುಶಮ ಕುರುಬ ಹಂಚಿದ ಕುಂಕುಮ. ಈ ನಾಟಕ ಎಲ್ಲ ಹಳ್ಳಿಯ ಕಲಾವಿದರು ಕಲ್ತಿದ್ದಾರೆ. ಎಲ್ಲರೂ ಶಾಂತ ರೀತಿಯಿಂದ ಕೂತು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿದ್ದಂಥ ಉದ್ಘಾಟಕರಾಗಿ ಆಗಮಿಸಿದಂಥ ಮುಸ್ಲಿಂ ಸಮಾಜದ ಹಿರಿಯರು ಹಾಗೂ ನಿಮ್ಮೆಲ್ಲರ ಆತ್ಮೀಯರಾದಂಥ ಅಮೀನ್ ಸಾಬ್ ಬಾಗ್ವಾನ್ ಅವರನ್ನು ಮೊದಲು ಮಾಡಿಕೊಂಡು ವೇದಿಕೆ ಮೇಲಿದ್ದಂಥ ಎಲ್ಲ ಗಣ್ಯರಿಗೂ ಹಾಗೂ ನಾಟಕದ ಎಲ್ಲ ಮಾಲೀಕರಿಗೂ ಮ್ಯಾನೇಜರಿಗೂ ಯುವಕ ಮಿತ್ರರಿಗೂ ಅವರಿವರನ್ನದೇ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲ ನನ್ನ ಯುವಕ ಸಹೋದರರಿಗೂ ಮೊದಲು ಮಾಡಿಕೊಂಡು ಈ ನಾಟಕದ ಬಗ್ಗೆ ಒಂದೆರಡು ಮಾತನಾಡಲು ಇಚ್ಛಿಸುತ್ತೇನೆ. ಯಾಕಪ್ಪ ಅಂದ್ರೆ ಸಮಯದ ಅಭಾವತಿ. ಎಲ್ಲ ಹಳೆಯ ಕಲಾವಿದರು ಶಂಕರ್ ಕಾಲ್ತಿಪಿ ಆಗಿರ್ಬೋದು, ಅರ್ಜುನ್ ಡೋಂಬರ್ ಆಗಿರ್ಬೋದು, ನಮ್ಮ ಆನಂದನ ಕಳಶೆಟ್ಟಿ ಆಗಿರ್ಬೋದು, ವಿಠಲ್ ದಂಡಪ್ಪನವರಾಗಿರ್ಬೋದು, ಗಣಾಚಾರಿ ಗುರುಗಳಾಗಿರ್ಬೋದು, ಅವರಿವರಿಂದ ಇನ್ನೇ ಅನೇಕ ಹಾಸ್ಯ ಕಲಾವಿದರು, ಮಾರುತಿ ಡೋಂಬರ್ ಅವರು ಪಿಕ್ಚರ್ದಲ್ಲಿ ಅಭಿನಯಿಸಿದಂಥ ನಮ್ಮ ಆತ್ಮೀಯ ಸ್ನೇಹಿತ ಅವರು ಅತಿ ಅದ್ಧೂರವಾಗಿ ಈ ನಾಟಕವನ್ನು ಅಭೂತಪೂರ್ಣವಾಗಿ ನಿಮ್ಮ ಮುಂದೆ ಮಾಡಕ್ಕೆ ತೋರಿಸ್ತಾಗ್ತಿದ್ದಾರೆ. ಅದಕ್ಕಾಗಿ ನಾನು ಭಾಳ ಮಾತಾಡಕ್ಕೆ ಹೋಗೋದಿಲ್ಲ. ಈಗಾಗಲೇ ಉದಯ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಒಂದೆರಡು ಮಾತನಾಡಿದರು. ದ್ವೇಷ, ಅಸೂಯೆ ಇವೆರಡು ಶಬ್ದಗಳದಾವಲ್ಲ, ಇನ್ನು ಅವರಾದಿ ಸ್ವಲ್ಪ ರಾಜಕಾರಣಿಗಳು ಅರಿತುಕೊಳ್ಬೇಕಾಗತ್ತೆ. ಯಾಕಂದ್ರೆ ರಾಜಕಾರಣ ಮಾಡಬೇಕಾದ್ರೆ ಯಾರು ಏನು ತಂದರು ಅಂದ್ರೆ ಆಲ್ರೆಡಿ ಯಾರು ಮನವಿ ಕೊಟ್ಟರು, ಯಾರು ಏನು ಮಾಡಿದ್ರು, ಸೋಷಿಯಲ್ ಮೀಡಿಯಾ ಸಾಮಾಜಿಕ ಜಾಲತಾಣ ಇದೆ, ಎಲ್ಲರೂ ಯುವಕ ಮಿತ್ರರು ವೀಕ್ಷಿಸ್ತಾ ಇದ್ದಾರೆ, ಯಾರು ಧ್ವನಿ ಎತ್ತಿದ್ದಾರೆ, ಪತ್ರಿಕಾ ವರದಿ ಮೂಲಕ ಯಾರು ಒತ್ತಾಯ ಮಾಡಿದ್ದಾರೆ, ಊರಿಗೆ ಯಾರು ಏನು ಮಾಡಿದ್ದಾರೆ ಅನ್ನೋದು ಪ್ರತಿಯೊಂದು ಯುವಕರಿಗೆ ಗೊತ್ತಿದೆ. ಅದಕ್ಕಾಗಿ ಭಾಳ ಮಾತಾಡೋಕ್ಕೆ ಹೋಗೋದಿಲ್ಲ. ಕಳೆದ 2-3 ಚುನಾವಣೆಯಲ್ಲಿ ನಮಗೆ ಬೆಂಬಲ ಕೊಟ್ಟು ಅತಿ ಅವರಾದಿಯಲ್ಲಿ ಹೆಚ್ಚಿನ ಮತಗಳನ್ನು ನನ್ನ ಯುವಕ ಮಿತ್ರರಿಗೆ ಹಾಕಿದ್ದೀರಾ. ನಿಮಗೆಲ್ಲರೂ ನಾನು ಯಾವತ್ತೂ ಚಿರಋಣಿಯಾಗಿರುತ್ತೇನೆ. ನಿಮ್ಮ ಸದಾ ಸೇವೆ ಮಾಡಲು ನಾನು ಸದಾ ಸಿದ್ಧನಿದ್ದೇನೆ. ಇನ್ನೊಂದೇನಪ್ಪ ವಿಷಯ ಅಂದ್ರೆ ರಾಜಕಾರಣಿಗಳ ಬಗ್ಗೆ ಮಾತಾಡೋದಿಲ್ಲ, ಆದರೂ ಒಂದು ಮಾತು ಹೇಳಾಗ್ತಾನೆ, ಎಲ್ಲ ನನ್ನಿಂದ ಎಲ್ಲ ನಾನು ಅನ್ನೋದು ಬಿಡ್ರಿ. ಸುಭಾಷ್ ಗೌಡರು, CL ನಾಯ್ಕ ಅವ್ರು ಹೇಳಿದಂಗೆ ಸಜ್ಜನ ರಾಜಕಾರಣ ಮಾಡ್ರಿ. ಊರಾಗ ಒಂದು ಮಂದಿಗೆ ಸ್ವಾಭಿಮಾನಿ ಪರೋಪಕಾರಿ ಭಾವನೆ ಬಂದ ರಾಜಕಾರಣ ಮಾಡ್ರಿ, ಜನ ಮೆಸ್ತಾರು. ಅದನ್ನ ಬೇಕಾದ್ ಬಿಟ್ಟು ನನ್ನ ಬೇಕು, ಎಲ್ಲ ನನ್ನಿಂದ ಅಂತ ಸ್ವಾರ್ಥ ರಾಜಕಾರಣಿ ಮಾಡಬೇಡ್ರಿ. CL ನಾಯ್ಕ ಅವ್ರು ಹೇಳಿದಂಗೆ ನಾಳೆ ನಾವು ಇರ್ತೀವೋ ಗೊತ್ತಿಲ್ಲ, ಯಾರು ಯಾವಾಗ ಹೋಗ್ತಾರೋ ಅನ್ನೋದು ಗೊತ್ತಿಲ್ಲ. ಎಲ್ಲ ದೇವ್ರ ಇಚ್ಛೆ ಐತಿ. ಇರೋ ತನಕ ಎಲ್ಲರಿಗೂ ಒಳಿತು ಮಾಡುವ ಮನಸ್ಸನ್ನು ಇಟ್ಟುಕೊಂಡು ದೇವಿ ಲಕ್ಷ್ಮೀದೇವಿ ಹಾಗೂ ಮಾರುತೇಶ್ವರ ಕೃಪಾ ಆಶೀರ್ವಾದದಿಂದ ಎಲ್ಲರಿಗೂ ಅವರಿವರನ್ನದರಿಗೆ ಎಲ್ಲರೂ ದೇವರು ಒಳಿತು ಮಾಡಲಿ. ಬರುವ ಮುಂಗಾರು ಮಳೆ ರೈತರಿಗೆ ಅನುಕೂಲವಾಗಲಿ, ಶುಭ ಸಂಕೇತವಾಗಲಿ. ಅವರಾದಿ ಊರು ಇನ್ನೂ ಉನ್ನತ ಮಟ್ಟಕ್ಕೆ ಸಾಗಲಿ. ಅಭಿವೃದ್ಧಿ ವಿಷಯಕ್ಕೆ ಬಂದಾಗ ನಾವು ಯಾರ ಜೊತೆ ಬಂದರೂ, ಕಾಂಗ್ರೆಸ್ ಆಗಲಿ, JDS ಆಗಲಿ, BJP ಆಗಲಿ, ಅಭಿವೃದ್ಧಿ ವಿಷಯಕ್ಕೆ ಬಂದಾಗ ನಾವು ಯಾರು ಬೇಕಾದರೂ ಬಂದು ಕಾಲಿಡಿಯಕ್ಕೆ ಸಿದ್ಧಿದ್ದೀವಿ. ಆದರೆ ಎಲ್ಲ ತಮ್ಮ ಸ್ವಾರ್ಥ ರಾಜಕಾರಣ ಬದಿಗಿಟ್ಟು ಸಜ್ಜನ ಸರಳ ರಾಜಕಾರಣಿ ಮಾಡಬೇಕಂತ ತಮ್ಮಲ್ಲಿ ವಿನಂತಿಸಿ, ಶ್ರೀ ಗಜಾನ ನಾಟ್ಯ ಸಂಘದವರು ಭಾಳ ಫೋನ್ ಮಾಡಿದ್ದಾರೆ ನನಗೆ ಕಾರ್ಯಕ್ರಮ ಮುಗಿಸ್ಬೇಕಂತ. ಅದ ಕಾರಣ ಇವತ್ತು ಭಾಳ ಮಾತಾಡೋದಿಲ್ಲ. ಏನು ಬೇಕಾದರೂ ಮಾತಾಡಬೇಕಾದ್ರೆ ಮುಂದೆ ಮಾತು ಅವಕಾಶ ಭಾಳದವು. ಏನಾದರೂ ಈ ನಾಟಕದಾಗ ಯಾರ್ಯಾರಿಗೂ ಮಾಲಾರ್ಪಣೆ ಮಾಡದೇ ಇದ್ದಿರ್ಬೋದು ಹಾಗೂ ವೇದಿಕೆ ಮೇಲೆ ಕರೆದೇ ಇರ್ಬೋದು, ಅವರಿಗೆ ನಾನು ಕ್ಷಮೆ ಯಾಚಿಸುತ್ತೇನೆ. ಯಾಕಂದ್ರೆ ನಡುವಿನೋನಿ ಗಜಾನನ ನಾಟ್ಯ ಸಂಘ ಅಂದ್ರೆ ಇದು ದೊಡ್ಡ ಸಂಗತಿಗೆ ಅನೇಕ ಹಿರಿಯರು ಕೂತಾರ ವೇದಿಕೆ ಮ್ಯಾಗ. ಭಾಳ ದುಡ್ದಾರ ಇವರು. ರಗಡ ಮಂದಿ ಗುರಪ್ಪ ಹೋಳಿಯವರು ಆಗಿರ್ಬೋದು, ಅವರು ಸ್ಮರಣಾರ್ಥಕ್ಕಾಗಿ ಅವರು ಭಾಳ ದುಡ್ದಾರು. ಭಾಳ ಮಂದಿ ನಮ್ಮ ಓಣಿಗೆ ದುಡ್ದಾರು. ಅದಕ್ಕಾಗಿ 29ನೇ ಕಲಾಕುಶ ಮಾಡ್ಯಾರು. ಅವರಿಗೆಲ್ಲ ನಾವು ಗೌರವ ಕೊಡೋಣ. ಅದಕ್ಕಾಗಿ ಈ ನಾಟಕ ನಡುವಿನೋನಿ ಗಜಾನನ ಸಂಘದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಆಶಾಭಾವನೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ನನ್ನನ್ನು ಆಹ್ವಾನಿಸಿ ಮಾತನಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದಿಸಿ ನನ್ನೊಂದೆರಡು ಮಾತುಗಳಿಗೆ ವಿರಾಮ ಹೇಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಅತಿ ಒಳ್ಳೆಯ ಮಾತುಗಳನ್ನಾಡಿದಂಥ ಪ್ರಕಾಶ್ ಕಾಳಶೆಟ್ಟಿ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಇಲ್ಲಿಗೆ ಈ ಕಾರ್ಯಕ್ರಮವನ್ನು ವಂದಾರ್ಪಣೆಯೊಂದಿಗೆ ಈ ಕಾರ್ಯಕ್ರಮ ಮುಕ್ತಾಯಗೊಳಿಸೋಣ. ಈ ಕಾರ್ಯಕ್ರಮ ವಂದಾರ್ಪಣೆ ಕಾರ್ಯಕ್ರಮವನ್ನು ನಮ್ಮ ಸಿದ್ದಪ್ಪ ಸಿ ದಂಡಪ್ಪನವರು ಇವರು ನೆರವೇರಿಸಿಕೊಡಬೇಕಂತ ತಮ್ಮಲ್ಲಿ ವಿನಂತಿ.
ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದೆ ನಾಟಕ.